श्रीनिवास इति श्रेष्ठतया पात्रं गुणान्वितः कौशिकोऽनन्तरङ्गार्यश्रीं विजेतां भुवि निस्तात्मीयभरं वरप्रदगुरौ वैराग्यभाग्यो रथो वेदान्तामृतसारबन्धमनुभात् श्रीश्रीनिवासाद्गुरोः श्रीशैलान्वयकौस्तुभस्य तनयं शयोनिधे श्रीनिधेः वन्दे साधुकटाक्षकेळनिधिं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागुमान्तम् आचार्य मुक्ति परिपूतमनर्घशीलं गोपालदेशिमुनिं गुरुमाश्रयामः नारायणाख्यतिराजपदाब्जभृङ्ग श्रीवास योगी गुरुणार्पितपारमीशे भक्त्यादिपूर्णवरदारि कृपात्यचिह्नं श्री श्रीनिवासमुनिवर्यमहं प्रपद्ये श्रीनारायण योगीन्द्र वरदारि कृपाश्रयं रङ्गेशपादविलटं श्रीनिवासमुनिं भजे श्रीमान् वेङ्कटनाथार्य कवितार्किक केसरी वेदान्ताचार्यवद्भो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि जनाय मेने तस्मद्गुरोर्भगवतोऽस्य देकसिन्धो रामानुजस्य चरणौ चरणं प्रपद्ये यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे गोरकुलाधिपं वरदं दुरदात्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतात्विहारिणं कृत्वा नवद्यं निगमान्तभाष्यं निराकृतं येन भयं श्रुतीनां तारितानामबहुश्रुतैः तं रामानुजं योगिनमाश्रयामः श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम् ॐ शन्नो मित्रशुम्भर्णः शन्नो भवद्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः शेषजिरजिद्वस्तु शेषणे शेषशायिने निर्मलानन्दकल्याणनिधये विष्णवे नमः। ವೇದಾರ್ಥ ಸಂಗ್ರಹದಲ್ಲಿ ಕಡೆಯ ಭಾಗದಲ್ಲಿದ್ದೀನಿ. ಪರಮಾತ್ಮನಿಗೆ ಎಲ್ಲ ಸಕಲೇತರ ವಿಲಕ್ಷಣವಾದ ಅವನ ಸ್ವರೂಪ ರೂಪ ಗುಣಗಳು ಪರಿಜನರು ಅವನ ಒಂದು ನಿತ್ಯವಾದ ಅಪ್ರಾಕೃತವಾದ ಒಂದು ಸ್ಥಾನ ಎಲ್ಲವೂ ಇದೆ ಅನ್ನೋದನ್ನ ಇದುವರೆಗೂ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಹೋದ ಭಾಗದಲ್ಲಿ ನೋಡಿದ್ದೀವಿ ಹೋದ್ಸತಿ ವೇದಾಹ ಇದಕ್ಕೆ ಮೊದಲು ಹೇಳುವಾಗ ಇಲ್ಲಿ ಕಡೆಯಲ್ಲಿ ಏತದುಕ್ತಂ ಭವತಿ ಅಂತ ಹಿಂದಿನ ವಿಚಾರಗಳನ್ನೆಲ್ಲ ಸಂಗ್ರಹ ಮಾಡಿ ಹೇಳಿದ್ರು. ಏನೇನು ಸ್ಥಾಪನೆ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಯಥಾ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ನಿರ್ದೇಶಾತ್ ಪರಮಾತ್ಮನ ಸ್ವರೂಪವನ್ನು ತಿಳಿಸುವ ಸಕಲೇತರ ವಿಲಕ್ಷಣವಾದ ಪರಮಾತ್ಮ ಸ್ವರೂಪ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳುವುದು. ಸತ್ಯ ಶಬ್ದವು ವಿಕಾರ ಸ್ವರೂಪದಲ್ಲಿ ವಿಕಾರವುಳ್ಳಂತಹ ಅಚೇತನ ಮತ್ತೆ ಸ್ವಭಾವದಲ್ಲಿ ಧರ್ಮಭೂತ ಜ್ಞಾನದಲ್ಲಿ ಸಂಕೋಚ ವಿಕಾಸ ರೂಪವಾದ ಪುರುಷಾರ್ಥ ಸಂಬಂಧವನ್ನು ಹೊಂದುವ ಬದ್ಧಚೇತನರು ಅವರಿಬ್ಬರನ್ನು ಸತ್ಯ ಶಬ್ದವು ವ್ಯಾವೃತ್ತಿ ಮಾಡುತ್ತೆ. ಜ್ಞಾನಂ ಅನ್ನೋದು ಅಸಂಕುಚಿತ ಜ್ಞಾನತ್ವ ಅಂತ ಹೇಳಿರೋದ್ರಿಂದ ಮುಕ್ತರಿಗೆ ಒಂದು ಕಾಲದಲ್ಲಿ ಸಂಸಾರ ಸಂಬಂಧವಿದ್ದು ಜ್ಞಾನ ಸಂಕುಚಿತವಾಗಿ ಆದ್ರಿಂದ ಮುಕ್ತರನ್ನು ವ್ಯಾವೃತ್ತಿ ಮಾಡುತ್ತೆ. ಅನಂತಂ ಅಂತ ಹೇಳುವುದು ನಿತ್ಯರನ್ನು ಕೂಡ ವ್ಯಾವೃತ್ತಿ ಮಾಡುತ್ತೆ. ಇದೆಲ್ಲವೂ ಕೂಡ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವ ಶಬ್ದ. ಈ ಮಂತ್ರವು ಪರಮಾತ್ಮನ ಸ್ವರೂಪವು ಸಕಲೇತರ ವಿಲಕ್ಷಣವಾದದ್ದು ಅಂತ ತಿಳಿಸುತ್ತಲ್ಲ. ಅದೇ ರೀತಿ ಪರಮಾತ್ಮ ಸ್ವರೂಪಂ ಸಮಸ್ತೆ ಹೇಯ ಪ್ರತ್ಯನೀಕ ಅನವಧಿಕ ಆನಂದೈಕತಾನತೆಯ ಅಪರಿಚ್ಛೇದ್ಯತೆಯ ಚ ಸಕಲೇತರ ವಿಲಕ್ಷಣಂ. ಎಲ್ಲವೂ ಇದರಲ್ಲಿ ಸತ್ಯಂ ಅಂತ ಹೇಳಿದ್ರು ಕೂಡ ಅವಿಕಾರಿಯಾದದ್ದು ಅಂತ ಒಂದು ಅರ್ಥ. ನಿರುಪಾಧಿಕ ಸತ್ತಾ ಹೇತು ಅಂತ ಹೇಳೋದು ಇನ್ನೊಂದು. ಇದೆಲ್ಲವೂ ಕೂಡ ಸತ್ಯ ಶಬ್ದದಲ್ಲಿ ಅರ್ಥಗಳೆಲ್ಲ ತಿಳಿಯುತ್ತೆ. ಪರಮಾತ್ಮನು ಜ್ಞಾನ ಅಂತ ಹೇಳೋದ್ರಿಂದ ಜ್ಞಾನತ್ವ ಅವನ ಒಂದು ಸ್ವರೂಪ ನಿರೂಪಕ ಧರ್ಮಗಳು ಸತ್ಯ, ಸತ್ಯತ್ವ, ಜ್ಞಾನತ್ವ, ಅನಂತತ್ವ, ಆನಂದತ್ವ,
ಅಮಲತ್ವ ಅನ್ನೋದು ಆನಂದಾದೇಹ ಪ್ರಧಾನಸ್ಯ ಅಂತ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಲ್ಪಟ್ಟರು. ಅನವಧಿಕ ಆನಂದೈಕತಾನತೆಯ, ಆನಂದ ನಿರಕ್ಷೀಯವಾದ ಆನಂದ ಸ್ವರೂಪನಾದವನು. ಅಪರಿಚ್ಛೇದ್ಯತೆಯ, ಅನಂತ ಶಬ್ದವು ದೇಶಕಾಲ ವಸ್ತು ಹಾಗೆಯೇ ವಸ್ತು ಪರಿಚ್ಛೇದ ರಾಹಿತ್ಯ ಅದನ್ನ ತಿಳಿಸುತ್ತೆ. ಅನಂತ ಶಬ್ದವು ಎಲ್ಲಾ ದೇಶದಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಪದಾರ್ಥಗಳಲ್ಲಿಯೂ ಇರುವವನು ಅಂತ ಹೇಳಿ, ಅದರಿಂದ ಇದು ಅವನ ಅಪರಿಚ್ಛೇದ್ಯವಾದ ಸ್ವರೂಪ. ಇದರಿಂದ ಅವನ ಸಕಲೇತರ ವಿಲಕ್ಷಣತ್ವ, ಪರಮಾತ್ಮನ ಸ್ವರೂಪವು ಸಕಲೇತರ ವಿಲಕ್ಷಣ ಅನ್ನುವುದನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಮೊದಲಾದ ವಾಕ್ಯಗಳು ತಿಳಿಸುತ್ತೆ. ಹಾಗೆಯೇ ಯಹ ಸರ್ವಜ್ಞ ಸರ್ವವಿತ್, ಸರ್ವಜ್ಞ ಸರ್ವವಿತಿ, ಎಲ್ಲವನ್ನೂ ತಿಳಿದಿದ್ದಾನೆ, ಎಲ್ಲರ ಪ್ರಕಾರಗಳನ್ನು ಕೂಡ ತಿಳಿದಿದ್ದಾನೆ ಅಂತುವಂತಹ ಈ ಪ್ರಮಾಣವು ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಫಲ ಕ್ರಿಯಾಚ. ಸ್ವಾಭಾವಿಕವಾದ ಅವನಿಗೆ ಅನೇಕ ಶಕ್ತಿಗಳಿದೆ. ಪರಮಾತ್ಮನಿಗೆ ಅಚಿಂತ್ಯವಾದ ಶಕ್ತಿಗಳು, ನಮಗೆ ತಿಳಿಯಲು ಸಾಧ್ಯವಿಲ್ಲದಂತಹ ಒಂದೊಂದು ಪದಾರ್ಥಕ್ಕೂ ಲೋಕದಲ್ಲಿ ಹೇಗೆ ಶಕ್ತಿಗಳಿದೆಯೋ, ಅಗ್ನಿ ಮೊದಲಾದವುಗಳಿಗೆ ಅನೇಕ ಅಗ್ನಿಗೆ ದಾಹಕತ್ವ ಶಕ್ತಿ ಇದೆ. ಅದಕ್ಕೆ ಎಷ್ಟು ಆಶ್ಚರ್ಯವಾದ ಶಕ್ತಿ, ಅದು ವಾಯುವಿಗೆ ಇಲ್ಲ. ವಾಯುವಿನ ಶಕ್ತಿ ಜಲಕ್ಕೆ ಇಲ್ಲ. ಹೀಗೆ ಒಂದೊಂದು ಪದಾರ್ಥಕ್ಕೂ ಆಶ್ಚರ್ಯವಾದ ಶಕ್ತಿಗಳಿರೋ ಹಾಗೆ ಪರಮಾತ್ಮನಿಗೆ ಅನೇಕ ಶಕ್ತಿಗಳಿದೆ ಅಂತ ಹೇಳಿ, ಆದ್ದರಿಂದ ಅವನಿಗೆ ಯಾವ ಜಗತ್ ಕಾರಣನಾದರೂ ಅವನಿಗೆ ಯಾವ ವಿಕಾರವೂ ಇಲ್ಲ. ಅದನ್ನ ವಿಷ್ಣು ಪುರಾಣದಲ್ಲಿ ಮೈತ್ರೇಯರು ಕೇಳ್ತಾರೆ. ಪರಮಾತ್ಮನ ಸ್ವರೂಪವನ್ನೆಲ್ಲ, ಜಗತ್ ಕಾರಣತ್ವವನ್ನೆಲ್ಲ ಅವರು ನಿರೂಪಣೆ ಮಾಡಿದ್ಮೇಲೆ, ವಿಷ್ಣು ಸಕಾಶಾತ್ ಉದ್ಭೂತಂ ಅಂತೆಲ್ಲ ಹೇಳಿದ್ಮೇಲೆ ಅದೆಲ್ಲ ವಿವರಣೆ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಕೇಳ್ತಾರೆ, ಇವನಿಗೆ ನಿರ್ಗುಣಶ್ಚ ಅಪ್ರಮೇಯಶ್ಚ ಶುದ್ಧಸ್ಯಾಪಿ ಅಮಲಾತ್ಮನಃ ಕಥಂ ಸರ್ಗಾಧಿಕರ್ತೃತ್ವಂ ಬ್ರಹ್ಮಣಃ ಅಭ್ಯುಪಗಮ್ಯತೆ. ಮೈತ್ರೇಯರು ಪ್ರಶ್ನೆ ಮಾಡ್ತಾರೆ. ಅವನಿಗೆ ನಿರ್ಗುಣ ಅಂತ ಹೇಳಿದ್ರೆ ಸತ್ವ ರಜಸ್ಸು ತಮಸ್ಸು ಮೊದಲಾದ ಗುಣಗಳು ಇಲ್ಲದೆ ಇರೋ ಲೋಕದಲ್ಲಿ ಯಾರೇ ಆದರೂ ಕೂಡ ಕಾರಣ, ಕುಂಬಾರ ಮೊದಲಾದವರಾಗಲಿ ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲರೂ ಕೂಡ ತ್ರಿಗುಣಾತ್ಮಕವಾದ ಪ್ರಕೃತಿ ಸಂಬಂಧವನ್ನು ಹೊಂದಿಯೇ ಎಲ್ಲರೂ ಇರೋದು ಕಂಡು ಬರುತ್ತೆ. ಪರಮಾತ್ಮನಿಗೆ ಈ ತ್ರಿಗುಣಾತ್ಮಕ ಅನ್ನೋದು, ತ್ರಿಗುಣಗಳಿಲ್ಲ, ಸತ್ವರಜಸ್ ತಮಸ್ಸನ್ನು ಮೀರಿದವನು, ಪ್ರಕೃತಿಯ ಅವನ ಅಧೀನದಲ್ಲಿದೆ. ಆದ್ದರಿಂದ ಅವನಿಗೆ ಶುದ್ಧನಾದವನು, ಯಾವ ದೋಷವೂ ಇಲ್ಲ ಅವನು. ಅವನಿಗೆ ಕಥಂ ಸರ್ಗಾಧಿಕರ್ತೃತ್ವಂ, ಜಗತ್ ಸೃಷ್ಟಿಯಲ್ಲಿ ಉಪಾದಾನ ಕಾರಣತ್ವ ಎಲ್ಲ ಹೇಳಿದ್ರೆ ಹೇಗೆ ಸಾಧ್ಯ ಅವನಿಗೆ? ಬ್ರಹ್ಮಣ ಅಭ್ಯುಪಗಮ್ಯತೆ ಅಂತ ಹೇಳಿದಾಗ ಇಲ್ಲ ಹೇಳ್ತಾರೆ, ಎಲ್ಲ ಒಂದೊಂದು ಪದಾರ್ಥಗಳು ಕೂಡ ಭವಂತಿ ಭಾವಾಹ ಅಚಿಂತ್ಯ ಜ್ಞಾನಗೋಚರಾಹ ಹೇಳ್ತಾರೆ ಅವರು. ಶಕ್ತೆಯ ಸರ್ವಭೂತಾನಾಂ ಅಚಿಂತ್ಯ ಜ್ಞಾನಗೋಚರಾಹ. ಪದಾರ್ಥಗಳ ಒಂದು ಶಕ್ತಿಗಳು ನಮಗೆ ಚಿಂತಿಸಿ ತಿಳಿಯಲು ಸಾಧ್ಯವಿಲ್ಲಂತಹದ್ದು. ಅದರಲ್ಲಿ ಆ ರೀತಿ ಪರಮಾತ್ಮನಿಗೆ ಕೂಡ ಅನೇಕ ಶಕ್ತಿಗಳಿದೆ. ಅದೆಲ್ಲವೂ ಅಚಿಂತ್ಯ ಜ್ಞಾನ ಗೋಚರವಾದದ್ದು, ನಮಗೆ ತಿಳಿಯಲು ಸಾಧ್ಯವಿಲ್ಲ. ಭವಂತಿ ಭಾವಾಹ ಅಂತ ಹೇಳಿ, ಪಾವಕಸ್ಯ ಯಥೋಷ್ಣತಾ, ಹೇಗೆ ಅಗ್ನಿಗೆ ಉಷ್ಣತೆ ಮೊದಲಾದ ಶಕ್ತಿಗಳೆಲ್ಲ ಇದೆಯೋ ಆ ರೀತಿ ಪರಮಾತ್ಮನಿಗೆ ಎಲ್ಲಾ ಶಕ್ತಿಗಳು ಇದೆ. ಬ್ರಹ್ಮಸೂತ್ರದಲ್ಲಿ ಸರ್ವೋಪೇತಾಚ ತದ್ದರ್ಶನಾತ್ ಅಂತ ಒಂದು ಸೂತ್ರ. ಸರ್ವೋಪೇತಾಚ ಅಂದ್ರೆ ಎಲ್ಲಾ ಶಕ್ತಿಗಳು ಕಲ್ಯಾಣ ಗುಣಗಳಿಂದಲೂ ಅವನು ಹೊಂದಿರುವವನು ಅನ್ನುವ ಅರ್ಥವನ್ನ ಹೇಳಿದ್ರು. ಅದನ್ನ ಹೇಳಿ ಆತ್ಮನಶ್ಚೈಹಿ ಆತ್ಮನಿ ಚೈವಹಿ ದೃಶ್ಯತೆ ಅಂತ ಹೇಳಿ, ಆತ್ಮನಲ್ಲಿಯೂ ಇದೆಲ್ಲ ತಿಳಿಸುತ್ತೆ. ಜೀವಾತ್ಮನಲ್ಲಿ ಎಂತಹ ಶಕ್ತಿಗಳಿದೆ ಅಂತ ಹೇಳಿಬಿಟ್ಟು ಈ ಬ್ರಹ್ಮಸೂತ್ರಗಳೆಲ್ಲ ಸ್ಥಾಪನೆ ಮಾಡ್ತಾರೆ. ಹಾಗೆ ಪರಮಾತ್ಮನಿಗೆ ಅನೇಕ ಶಕ್ತಿಗಳಿದೆ, ಸ್ವಾಭಾವಿಕವಾದ ಶಕ್ತಿಗಳು ಅನ್ನೋದು ಕೂಡ ಅಷ್ಟೇ ಪ್ರಮಾಣ. ಸ್ವರೂಪವನ್ನು ತಿಳಿಸುವ ವಾಕ್ಯವು ಎಷ್ಟು ಪ್ರಮಾಣವೋ, ಅವನ ಶಕ್ತಿಗಳನ್ನೆಲ್ಲ ತಿಳಿಸುವ ವಾಕ್ಯವು ಅಷ್ಟೇ ಪ್ರಮಾಣ. ಅದೇ ರೀತಿಯಲ್ಲಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅವನ ಜ್ಯೋತಿಷ್ ಸ್ವರೂಪವು ಎಲ್ಲಾ ಜ್ಯೋತಿಷನ್ನು ಹೊಂದಿರುವ ಪದಾರ್ಥಗಳು ಯಾವ್ಯಾವ್ದಿದೆಯೋ ಲೋಕದಲ್ಲಿ ಎಲ್ಲವೂ ಪರಮಾತ್ಮನ ಒಂದು ಪ್ರಕಾಶದಿಂದ ಕೊಡಲ್ಪಟ್ಟ ಪ್ರಕಾಶವೇ ಅವುಗಳಿಗೆಲ್ಲ ಅನ್ನೋದು ಕೂಡ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಎಲ್ಲ ಶ್ರುತಿಯೇ ಹೇಳಿರೋದ್ರಿಂದ ಇದು ನಿರ್ದೇಶಾತ್ ನಿರತಿಶಯ ಅಸಂಖ್ಯೇಯಾಶ್ಚ ಗುಣಾಹ. ಅವನಿಗೆ ಅಸಂಖ್ಯವಾದ ಗುಣಗಳಿದೆ, ನಿರತಿಶಯವಾದ ಗುಣಗಳು ಎಲ್ಲವೂ ಕೂಡ ಸಕಲೇತರ ವಿಲಕ್ಷಣಾಹ. ಪ್ರಕೃತಿಯ ಮಂಡಲದಲ್ಲಿ ಕಂಡು ಬರುವಂತಹದ್ದಲ್ಲ, ಇದೆಲ್ಲ ಅಪ್ರಾಕೃತವಾದದ್ದು. ಪರಮಾತ್ಮನದು ಸಕಲೇತರ ವಿಲಕ್ಷಣವಾದದ್ದು. ಅದು ಕಲ್ಯಾಣ ಗುಣಗಳಿದೆ ಅನ್ನೋದು ತಿಳಿಯಿತು. ಶಕ್ತಿಗಳೇನು ಗುಣಗಳೇನು ಎಲ್ಲವೂ ಕೂಡ ಅದೇ ರೀತಿ. ಆದಿತ್ಯವರ್ಣಂ ಮಿತಿ ನಿರ್ದೇಶಾತ್. ಈ ವರ್ಣ ಅಂತ ಹೇಳುವುದು ಒಂದು ರೂಪವಿರುವುದಕ್ಕೆ ತಿಳಿಸುತ್ತೆ.
ರೂಪವಿರುವ ಪದಾರ್ಥಕ್ಕೆ ವರ್ಣವನ್ನು ಹೇಳಕ್ಕೆ ಸಾಧ್ಯ. ಆದ್ದರಿಂದ ಅವನಿಗೆ ರೂಪವಿದೆ. ಅದೇ ರೀತಿಯಲ್ಲಿ ಪರಿಜನ ಸ್ಥಾನಾದೇಶ, ಅವನಿಗೆ ಪರಿಜನರೆಲ್ಲ ಇದ್ದಾರೆ, ಸ್ಥಾನವಿದೆ, ನಿತ್ಯವಾದ ಒಂದು ಸ್ಥಾನವಿದೆ. ಎಲ್ಲವೂ ಕೂಡ ಸಕಲೇತರ ವಿಲಕ್ಷಣ, ಎಲ್ಲ ಅಪ್ರಾಕೃತವಾದದ್ದು. ಅಸಾಧಾರಣ, ಅವನಿಗೆ ಅಸಾಧಾರಣವಾದದ್ದು. ನಿರ್ದೇಶ್ಯ ಸ್ವರೂಪ ಸ್ವಭಾವ, ಪರಮಾತ್ಮನ ಎಲ್ಲ ಸ್ವರೂಪ ಸ್ವಭಾವಗಳೆಲ್ಲ ಕೂಡ ಈ ರೀತಿ ಅಂತ ಹೇಳಿ ಇಷ್ಟೇ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಅಲ್ಲಿ ಆ ಪರಮಾತ್ಮನ ಒಂದು ಅಪ್ರಾಕೃತವಾದ ಸ್ವರೂಪವನ್ನ ಸಂಗ್ರಹವಾಗಿ ಹೇಳ್ತಾರೆ. ಅವನಿಗೆ ಎಲ್ಲವೂ ಕೂಡ ಪ್ರಮಾಣ ಸಿದ್ಧವಾದ್ದರಿಂದ, ಪ್ರಮಾಣ ಸಿದ್ಧತ್ವಾದ ಬ್ರಹ್ಮಣ ಸ್ವರೂಪಂ ಅಭ್ಯುಪಗಮ್ಯತೆ. ಪ್ರಮಾಣ ಸಿದ್ಧವಾದ್ದರಿಂದಲ್ಲ ಅವನ ಸ್ವರೂಪವನ್ನು ಹೇಗೆ ಒಪ್ಕೊಳ್ತೀವೋ ಅದೇ ರೀತಿ ಸರ್ವಜ್ಞತ್ವ, ಸರ್ವಶಕ್ತಿತ್ವ, ವಿಶ್ವಾವಭಾಸಕತ್ವಾದಿ ಸದ್ಗುಣಾಶ್ಚ ಅವಗಂತವ್ಯಾ ಪ್ರಾಮಾಣಿಕತ್ವ ಅವಿಶೇಷಾತ್. ಅದು ಕೂಡ ಪ್ರಾಮಾಣಿಕವೇ. ವೇದವೇ ಎಲ್ಲವನ್ನೂ ಹೇಳುತ್ತೆ. ಒಂದು ವಾಕ್ಯವನ್ನು ಪ್ರಮಾಣ ಅಂತ ಹೇಳಿ ಒಂದು ವಾಕ್ಯ ಪ್ರಮಾಣವಲ್ಲ ಅಂತ ಹೇಳಿದ್ರೆ ವೇದಕ್ಕೆ ಪ್ರಾಮಾಣ್ಯವೇ ಹೋಗ್ಬಿಡುತ್ತೆ. ಅದೇ ರೀತಿ ರೂಪ ಪರಿಜನಾದೀನಿ ಅಪಿ ಕೆಲ ಬೇಕಾದಷ್ಟು ಹಿಂದೆ ಪ್ರಮಾಣಗಳನ್ನು ತೋರಿಸಿದ್ರು. ಸಕಲೇತರ ವಿಲಕ್ಷಣ ಅಂತ ಹೇಳಿದ್ರೆ ಪ್ರಕೃತಿ ಪ್ರಾಕೃತ ವೈಲಕ್ಷಣ್ಯ, ಯಾವುದು ಪ್ರಾಕೃತವಾದದ್ದಲ್ಲ ಪ್ರಾಕೃತವಾದದ್ದು ಅನ್ನೋದನ್ನ ತಿಳಿಸ್ತಾರೆ ಇದರಲ್ಲಿ. ಪ್ರಾಕೃತೇಶು ಪದಾರ್ಥೇಶು ಚತುರ್ಮುಖಾದೀನಾಂ ಅಪಿ ಅಭಿಮಾನ ಅಸ್ತಿ. ಎಲ್ಲವೂ ಕೂಡ ಅವನಿಗೆ, ಚತುರ್ಮುಖನಿಗೂ ಕೂಡ ಅಭಿಮಾನವಿದೆ. ತನ್ನ ಪ್ರಾಕೃತ ಪದಾರ್ಥಗಳಲ್ಲಿಯೋ ತನ್ನ ದೇಹದಲ್ಲಿಯೋ ಎಲ್ಲ ಅಭಿಮಾನವಿರೋ ಹಾಗೆ ಅದೆಲ್ಲ ಪರಮಾತ್ಮನಿಗಿಲ್ಲ. ಅಸಾಧಾರಣ, ಅವನಿಗೆ ಅಸಾಧಾರಣವಾಗುತ್ತೆ ಇದೆಲ್ಲ ಅವನಿಗೆ ಇಷ್ಟೇ ಅಂತ ಹೇಳಕ್ಕಾಗೋದಿಲ್ಲ. ಇಯತ್ತಾರಾಹಿತ್ಯಂ ಅಂತ ಹೇಳಿದ್ರೆ ಇಷ್ಟೇ ಅಂತ ಹೇಳಕ್ಕಾಗೋದಿಲ್ಲ. ಆದ್ರಿಂದ ಪರಮಾತ್ಮನಿಗೆ ಹೇಳುವಾಗ ನೇತಿ ನೇತಿ ಅಂತ ಹೇಳುವಾಗ, ನಯಿತಿ ನಯಿತಿ ಹೇಳುವಾಗ ನೇತಿ ನೇತಿ ಅಂತ ಉಪನಿಷತ್ತು ಹೇಳುತ್ತೆ. ನೇತಿ ನೇತಿ ಅಂತ ಹೇಳಿದ್ರೆ ಇದೆಲ್ಲ ಅಂತ ಅರ್ಥ ಮಾಡುದು. ಇದೆಲ್ಲ ಅನ್ನೋದು ಅರ್ಥವಲ್ಲ, ಇಷ್ಟೇ ಅಲ್ಲ ಅನ್ನೋದು ಅರ್ಥ. ಇಯತ್ತ ರಾಹಿತ್ಯ, ಇಷ್ಟೇ ಅಲ್ಲ ಅಂತ ಹೇಳಿ ಅದನ್ನ ಪ್ರಕೃತ ಏತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯಃ ಅಂತ ಬ್ರಹ್ಮಸೂತ್ರದಲ್ಲಿ ಪರಮಾತ್ಮನ ವಿಷಯದಲ್ಲಿ ಹೇಳುವಾಗ ಅಲ್ಲಿ ಅಥಾತಾದೇಶೋ ನೇತಿ ನೇತಿ ನಹಿ ಏತಸ್ಮಾರಿತಿ ನೇತ್ಯನ್ಯತ್ ಪರಮಸ್ತಿ ಅಥ ನಾಮಧೇಯಂ ಸತ್ಯಸ್ಯ ಸತ್ಯಮಿತಿ ಪ್ರಾಣಾ ವೈ ಸತ್ಯಂ ತೇಷಾಂ ಹೇಷ ಸತ್ಯಂ ಅಂತ ಉಪನಿಷತ್ತು ಪೂರ್ಣವಾದ ವಾಕ್ಯ ಇದು, ಅದು ಹೇಳುತ್ತೆ. ಇದೆಲ್ಲ ಹೇಳುವಾಗ ನೇತಿ ನೇತಿ ಅನ್ನೋದನ್ನು ತೆಗೆದುಕೊಂಡು ಅವನಿಗೆ ಯಾವ ಒಂದು ಶಬ್ದದಿಂದಲೂ ಹೇಳಕ್ಕಾಗೋದಿಲ್ಲ. ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಅಂತ ತಿಳಿಬಹುದು ಅಂತ ಅರ್ಥ ಮಾಡಕ್ಕಾಗೋದಿಲ್ಲ. ಬ್ರಹ್ಮಸೂತ್ರ ಹೇಳಿದ್ರು ಪ್ರಕೃತ ಏತಾವತ್ವಂ ಹಿ ಪ್ರತಿಷೇಧತಿ, ಇಷ್ಟೇ ಅನ್ನುವುದನ್ನ ಪ್ರತಿಷೇಧ ಮಾಡುತ್ತೆ. ಯಾಕೆ ಅಂದ್ರೆ ನಹಿ ಏತಸ್ಮಾದಿತಿ ನೇತಿ ಅನ್ಯತ್ ಪರಮಸ್ತು, ಇದಕ್ಕಿಂತ ಪರವಾದದ್ದು ಇಲ್ಲ ಅನ್ನುವ ಅರ್ಥ ಅಲ್ಲಿ ನೇತಿ ನೇತಿಗೆ. ಉಪನಿಷತ್ತೇ ಅದಕ್ಕೆ ನಿರುಕ್ತಿಯನ್ನ ಹೇಳುತ್ತೆ. ನಹಿ ಏತಸ್ಮಾದಿತಿ ನೇತಿ ಅನ್ಯತ್ ಪರಮಸ್ತಿ, ಅವನಿಗೆ ಒಂದು ಹೆಸರಿದೆ, ಅಥ ನಾಮಧೇಯಂ ಸತ್ಯಸ್ಯ ಸತ್ಯಮಿತಿ ತಥೋ ಬ್ರವೀತಿ ಚ ಭೂಯಃ ಅಂದ್ರು. ಇನ್ನು ಅಧಿಕವಾಗಿ ಅವನ ಗುಣಗಳನ್ನೆಲ್ಲ, ಸ್ವಭಾವ ಸ್ವರೂಪವನ್ನೆಲ್ಲ ಅಧಿಕವಾಗಿ ತಿಳಿಸುತ್ತೆ ಉಪನಿಷತ್ತು. ಆದ್ದರಿಂದ ಅಲ್ಲಿ ಇಯತ್ತಾರಾಹಿತ್ಯ ಅಷ್ಟೇ ಅಂತ ಹೇಳಕ್ಕಾಗೋದಿಲ್ಲ. ಆ ಪರಮಾತ್ಮನದು ಅಪರಿಮಿತವಾದ ಸ್ವರೂಪ ಸ್ವಭಾವಗಳೆಲ್ಲ ಔಜ್ವಲ್ವಾದಿ ಗುಣ ಔಜ್ವಲ್ಯಾದಿ ಗುಣೋತ್ಕರ್ಷ ಇತ್ಯಾದಿ ಪ್ರದೇಶನು, ಔಜ್ವಲ್ಯ ಸೌಂದರ್ಯ ಎಲ್ಲ ಹೀಗೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲದ್ದು. ಪ್ರಕೃತಿಯ ಯಾವ ಒಂದು ಪದಾರ್ಥದಲ್ಲಿಯೂ ಕಾಣದೇ ಇರುವಂತಹ ಪರಮಾತ್ಮನಿಗೆ ಅಸಾಧಾರಣವಾದ ಒಂದು ಔಜ್ವಲ್ಯ ಸೌಂದರ್ಯ ಇವುಗಳೆಲ್ಲ ಇಷ್ಟೇ ಅಂತ ಹೀಗೆ ಹೇಳಕ್ಕಾಗೋದಿಲ್ಲ ಅನ್ನೋದು ಅನಿರ್ದೇಶ್ಯ ಅಂತ ಹೇಳಿದ್ರೆ ಅರ್ಥ. ತತ್ರ ಅಯಮಪಿ ಚೋದ್ಯ ಪರಿಹಾರ ಅರ್ಥಾತ್ ಸಿದ್ಧ. ರೂಪಸ್ಯ ಭೋಗ್ಯತಮತ್ವೇ ಸ್ವರೂಪಸ್ಯ ನಿರತಿಶಯ ಭೋಗ್ಯತ್ವ ವೈಕಲ್ಯಂ ಸ್ಯಾತ್. ರೂಪವೇ ಭೋಗ್ಯತಮ ಅಂತ ಹೇಳಿದ್ರೆ ಸ್ವರೂಪವು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ಬೇಕು. ತರತಮ ಭಾವ ಹೇಳಿರೋದ್ರಿಂದ ಸೂಪರ್ಲೇಟಿವ್ ಡಿಗ್ರಿ ಹೇಳಿದ್ರೆ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಅಂತ ಹೇಳಿ ಭೋಗ್ಯತಮ ರೂಪವು, ಅವನಿಗೆ ರೂಪವು ಭೋಗ್ಯತಮ ಅಂತ ಹೇಳಿದ್ರೆ ಭೋಗ್ಯತಮವಾದ ರೂಪ ಅಂದ್ರೆ ಅವನ ಸ್ವರೂಪದ ಭೋಗ್ಯತ್ವ ಸ್ವಲ್ಪ ಕಡಿಮೆ ಏನೋ ಅಂತ ಪ್ರಶ್ನೆ ಬರಬಹುದು. ಅಲ್ಲಿ ಆಗಲ್ಲ. ಸ್ವರೂಪಸ್ಯ ಭೋಗ್ಯತಮತ್ವಂ ಸ್ವಸಂಬಂಧಿನೋಪಿ ಭೋಗ್ಯತಮತ್ವಂ ಆವಹತಿ ಹೇಳ್ತಾರೆ. ಸ್ವರೂಪವು ಭೋಗ್ಯತಮವಾದ್ರಿಂದ ಅದಕ್ಕೆ ಸಂಬಂಧಿಸಿದ ಎಲ್ಲಕ್ಕೂ ಕೂಡ ಭೋಗ್ಯತಮವಾಗುತ್ತೆ. ಸ್ವರೂಪದಿಂದಲೇ ಎಲ್ಲಕ್ಕೂ ಉತ್ಕರ್ಷ. ಆದ್ದರಿಂದ ಯಾವುದಕ್ಕೂ ಏನು ಕಡಿಮೆ ಆಗೋದಿಲ್ಲ. ಇಲ್ಲಿ ತರತಮ ಭಾವ ಅನ್ನೋದು ಹಾಗಲ್ಲ. ಎಲ್ಲವೂ ಸೂಪರ್ಲೇಟಿವ್, ಅದರಲ್ಲೇ ಹೇಳಬೇಕು ಎಲ್ಲವನ್ನು.
ಸ್ವರೂಪ ಭೋಗ್ಯತಮ ಮತ್ತು ಪೂರ್ತಿರೇವ ಇತಿ. ಅದರಿಂದ ಸ್ವರೂಪವಾದ ಭೋಗ್ಯತಮತ್ವ ಇನ್ನು ಪೂರ್ಣವಾಗುತ್ತೆ. ರೂಪವು ಭೋಗ್ಯತಮ ಅಂತ ಹೇಳಿದ್ರೆ ಸ್ವರೂಪದ ಭೋಗ್ಯತಮತ್ವದಿಂದಲೇ ಅದಕ್ಕೆ ಬಂದಿರೋದು ಭೋಗ್ಯತಮತ್ವ ಅಂತ ಹೇಳಿ ಈ ಅರ್ಥಗಳನ್ನೆಲ್ಲ ಇಲ್ಲಿ ಹೇಳ್ತಾರೆ. ಇದೀಗ ಇದೆಲ್ಲವೂ ಕೂಡ ವೇದ ಪ್ರಮಾಣದಿಂದಲೇ ಸ್ಥಾಪನೆ ಮಾಡ್ತೀವಿ ನಾವು. ವೇದಗಳು ಪರಮ ಪ್ರಮಾಣ. ವೇದಗಳ ಪ್ರಾಮಾಣ್ಯ ಹೇಗೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ಸಂಗ್ರಹವಾಗಿ ಇಲ್ಲಿ ವಿಚಾರ ಮಾಡ್ತಾರೆ. ವೇದಾಹ ಪ್ರಮಾಣಂ ಚೇತ್. ಯಾಕೆ ಅಂದ್ರೆ ಎಲ್ಲ ವಿಷಯಗಳಲ್ಲಿಯೂ ವೇದವೇ ಪ್ರಮಾಣ. ಇದುವರೆಗೂ ಶ್ರುತಿ ವಾಕ್ಯಗಳನ್ನೆಲ್ಲ ಹೇಳಿ ಇದು ಶ್ರುತಿ ಪ್ರಸ್ಥಾನ ಅಂತ ಹೇಳೋದು. ವೇದಾರ್ಥ ಸಂಗ್ರಹವು ಶ್ರುತಿ ಪ್ರಸ್ಥಾನ. ವೇದಕ್ಕೆ ಪೂರ್ಣವಾಗಿ ಉಪನಿಷತ್ತುಗಳಿಗೆ ಭಾಷ್ಯಕಾರರು ನೇರವಾಗಿ ವ್ಯಾಖ್ಯಾನ ಮಾಡದೆ ಹೋದ್ರು. ಶ್ರೀಭಾಷ್ಯಾದಿಗಳಲ್ಲಿ ವಿಸ್ತಾರವಾಗಿ ಅನೇಕ ಉಪನಿಷತ್ತುಗಳ ವ್ಯಾಖ್ಯಾನವನ್ನು ಪೂರ್ಣವಾಗಿಯೇ ಮಾಡಿದ್ದಾರೆ ಸೂತ್ರಗಳ ಸಂದರ್ಭದಲ್ಲಿ. ಈ ಗ್ರಂಥದಲ್ಲಿ ಇದು ಉಪನಿಷತ್, ಇದು ಶ್ರುತಿ ಪ್ರಸ್ಥಾನ ಅಂತಾನೆ ಇದು ಹೇಳುವಂತಹದ್ದು. ಮುಖ್ಯವಾದ ವಾಕ್ಯಗಳನ್ನೆಲ್ಲ ತೆಗೆದುಕೊಂಡು ಇಲ್ಲಿ ವಿಚಾರ ಮಾಡಿ ಈ ಸಿದ್ಧಾಂತದ ಒಳ್ಳ ಪ್ರಮೇಯಗಳನ್ನೆಲ್ಲ ಸ್ಥಾಪನೆ ಮಾಡಿರುವಂತಹ ಗ್ರಂಥ. ಅದು ವೇದ ಪ್ರಾಮಾಣ್ಯವನ್ನ ಆಧರಿಸಿಯೇ ಇದೆಲ್ಲವನ್ನು ಸ್ಥಾಪನೆ ಮಾಡಿದೆ. ಆದ್ರಿಂದ ವೇದವು ಪ್ರಮಾಣ. ಅದರಿಂದ ವಿಧ್ಯರ್ಥವಾದ ಮಂತ್ರಗತಂ ಸರ್ವಂ ಅಪೂರ್ವಂ ಅವಿರುದ್ಧಂ ಅರ್ಥಜಾತಂ ಯಥಾವಸ್ಥಿತಮೇವ ಬೋಧಯಂತಿ. ವಿಧಿಗಳು, ವಿಧಿ ಏನು ಹೇಳುತ್ತೆ ಅಂದ್ರೆ ಅಪೂರ್ವವಾದ ಅರ್ಥವನ್ನು ತಿಳಿಸುತ್ತೆ. ಅದು ಅವಿರುದ್ಧವಾದದ್ದು, ವಿರೋಧವಿಲ್ಲದೆ ಇರುವಂತಹ ಅರ್ಥಗಳನ್ನ, ಇವುಗಳನ್ನೆಲ್ಲ ಯಥಾವಸ್ಥಿತಂ ಹೇಗೆ ಇದೆಯೋ ಹಾಗೆ ಬೋಧಿಸುತ್ತೆ. ವೇದ ಪ್ರಮಾಣವು ಆ ರೀತಿಯೇ ಇರುವ ಪದಾರ್ಥವನ್ನ ಹೇಗಿದೆಯೋ ಹಾಗೆ ಬೋಧಿಸುತ್ತೆ ನಮಗೆ ವೇದವು. ಯಾವುದನ್ನು ಕೂಡ ಎಲ್ಲವೂ ಜಗತ್ತಿಗೆ ಹಿತವನ್ನು ಉಂಟು ಮಾಡೋಕ್ಕೆ ಹೊರಟಿರುವಂತಹ ವೇದಗಳು, ಅದು ಪರಮ ಪ್ರಮಾಣವಾದದ್ದು ಹೇಳಿ. ಪ್ರಾಮಾಣ್ಯವು ಹೇಗೆ ಜೈಮಿನಿಯು ಸ್ಥಾಪನೆ ಮಾಡಿದ್ದಾರೆ. ಪ್ರಾಮಾಣ್ಯಂ ಚ ವೇದಾನಾಂ, ಅದನ್ನ ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ಇತಿ ಉಕ್ತಂ. ಔತ್ಪತ್ತಿಕ ಅಂತ ಹೇಳಿದ್ರೆ ಸ್ವಾಭಾವಿಕ ಅಂತ ಅರ್ಥ, ನಿತ್ಯ ಅಂತ ಅರ್ಥ. ಉತ್ಪತ್ತಿಯಿಂದಲೇ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ನಿತ್ಯವಾದದ್ದು ಅಂತ ಅರ್ಥ. ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಹೇಗೆ ಅಂದ್ರೆ ನಿತ್ಯವಾದ ಸಂಬಂಧ, ಸ್ವಾಭಾವಿಕವಾದದ್ದು, ನಿತ್ಯವಾದದ್ದು ಅಂತ ಅರ್ಥ ಔತ್ಪತ್ತಿಕ ಅನ್ನೋದಕ್ಕೆ. ಅಲ್ಲಿ ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ತಸ್ಯ ಜ್ಞಾನಂ ಉಪದೇಶ ಅವ್ಯತಿರೇಕಶ್ಚ ಅರ್ಥೇ ಅನುಪಲಬ್ಧೆ ತತ್ ಪ್ರಮಾಣಂ ಬಾದರಾಯಣಸ್ಯ ಅನುಪಲಬ್ಧತ್ವಾತ್ ಅಂತ ಹೇಳಿದ್ರು. ಅನಪೇಕ್ಷತ್ವಾತ್ ಅಂತ. ಬಾದರಾಯಣಸ್ಯ ಅನಪೇಕ್ಷತ್ವಾತ್. ಬಾದರಾಯಣರು ಹೇಳ್ತಾರೆ ಅಂತ ಜೈಮಿನಿ ಹೇಳ್ತಾರೆ. ತಮ್ಮ ಆಚಾರ್ಯರ ಹೆಸರನ್ನು ಹೇಳಿ ಬಾದರಾಯಣರು ಹೇಳ್ತಾರೆ, ದೊಡ್ಡ ಸೂತ್ರ ಇದು ಔತ್ಪತ್ತಿಕ ಸೂತ್ರ ಅಂತ ಹೇಳಿ. ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ. ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವು ನಿತ್ಯವಾದದ್ದು, ಸ್ವಾಭಾವಿಕವಾದದ್ದು ಆರಂಭಿಸಿದೆ. ತಸ್ಯ ಜ್ಞಾನಂ ಉಪದೇಶ, ಅದು ಜ್ಞಾನಕರಣಂ ಅಂತ. ಜ್ಞಾನಕ್ಕೆ, ಜ್ಞಾನವನ್ನ ನಮಗೆ ತಿಳಿಸೋದಕ್ಕೆ ಇದು ಸಾಧನ, ಉಪಾಯ. ಅದು ವೇದಗಳು ಸಾಧನ, ಜ್ಞಾನವನ್ನು ತಿಳಿಸೋದಕ್ಕೆ. ಅದ್ರ ಉಪದೇಶವೆಲ್ಲ ನಮಗೆ ತಿಳಿಸುತ್ತೆ ವೇದಗಳು. ಅವ್ಯತಿರೇಕಶ್ಚ, ಯಾವುದನ್ನು ನಾವು ತಳ್ಳಿ ಹಾಕೋದಕ್ಕಾಗೋದಿಲ್ಲ ಬೇರೆ ಪ್ರಮಾಣಗಳಿಂದ. ಇದು ವೇದದಲ್ಲಿ ಹೇಳಿರೋದು ಸುಳ್ಳು, ಇದು ಪ್ರತ್ಯಕ್ಷದಲ್ಲಿ ಬೇರೆ ತರ ಇದೆ, ವೇದ ಪ್ರಮಾಣವಲ್ಲ, ಯಾವುದು ಹೇಳಕ್ಕಾಗೋದಿಲ್ಲ. ಅದನ್ನ ಯಾವ ಅರ್ಥವನ್ನು ಕೂಡ ಬೇರೆ ರೀತಿಯಲ್ಲಿ ನಾವು ನಿರ್ವಾಹ ಮಾಡಕ್ಕಾಗುವುದಿಲ್ಲ. ವೇದದಲ್ಲಿ ಹೇಳಿರುವ ಅರ್ಥಗಳನ್ನ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಬೇಕು. ಅವ್ಯತಿರೇಕಶ್ಚ ಅರ್ಥೇ ಅನುಪಲಬ್ಧೆ ಅಂತ ಹೇಳೋದು. ಅರ್ಥೇ ಅನುಪಲಬ್ಧೆ ಅಂದ್ರೆ ಧರ್ಮವು ಬೇರೆ ಯಾವ ಪ್ರಮಾಣದಿಂದಲೂ ತಿಳಿದೇ ಇರುವಾಗ ಅಂತ ಅರ್ಥ. ಉಪಲಬ್ಧಿ ಅಂದ್ರೆ ತಿಳಿದು ಬರೋದು. ಅರ್ಥ ಅಂದ್ರೆ ಧರ್ಮ, ಅದರಿಂದ ತಿಳಿಯುವಂತಹ ವಿಷಯ ಯಾವುದು ಅಂದ್ರೆ ಅರ್ಥ, ವಿಷಯಾರ್ಥಗಳು, ಧರ್ಮ ಸಾಧನೆಗಳು ಅಂತ ಹೇಳೋದು ಧರ್ಮ. ಆ ಧರ್ಮವು ಬೇರೆ ಯಾವ ಒಂದು ಪ್ರಮಾಣದಿಂದಲೂ ನಮಗೆ ಉಪಲಬ್ಧವಾಗಿಲ್ಲದೆ ಇರುವಾಗ ತದ್ ಪ್ರಮಾಣಂ, ವೇದವೇ ಆ ಧರ್ಮದಲ್ಲಿ ಪ್ರಮಾಣ. ಅದು ಬಾದರಾಯಣಸ್ಯ ಅನಪೇಕ್ಷತ್ವ. ಬಾದರಾಯಣ ಹೇಳ್ತಾರೆ ಬೇರೆ ಯಾವ ಪ್ರಮಾಣದ ಅಪೇಕ್ಷೆಯೂ ಇಲ್ಲ ವೇದಾರ್ಥಗಳನ್ನ ಸ್ಥಾಪನೆ ಮಾಡಕ್ಕೆ. ಯಾವ ಪ್ರಮಾಣದ ಅಪೇಕ್ಷೆಯೂ ಇಲ್ಲ ಅಂದ್ರೆ ಸ್ವತಃ ಪ್ರಮಾಣ ಅಂತ ಅರ್ಥ. ಸ್ವತಃ ಪ್ರಮಾಣ ವೇದಗಳು. ಅದನ್ನ ಇಲ್ಲಿ ಹೇಳ್ತಾರೆ ಈ ಸೂತ್ರದಲ್ಲಿ. ಅದು ಹೇಳಲ್ಪಟ್ಟಿದೆ. ಯಥಾ ಅಗ್ನಿ ಜಲಾದೀನಾಂ, ಅಗ್ನಿ ಜಲ ಮೊದಲಾದವುಗಳ ಔಷ್ಣ್ಯಾದಿ ಶಕ್ತಿಯೋಗ ಸ್ವಾಭಾವಿಕ. ಅಗ್ನಿಯ ಔಷ್ಣ್ಯ ಅನ್ನುವಂತಹ ಒಂದು ಸ್ವಭಾವವು ಸ್ವಾಭಾವಿಕವಾಗಿಯೇ ಇದೆ. ಅದಕ್ಕೆ ಅಗ್ನಿಯ ಸ್ವಭಾವವೇ ಅದು. ಹಾಗೆಯೇ ಪರಮಾತ್ಮನ ಸಂಕಲ್ಪದಿಂದ ಅದಕ್ಕೆ ಆ ಒಂದು ಶಕ್ತಿ ಬಂದಿದೆ. ಅದು ಹೇಗೆ ಸ್ವಾಭಾವಿಕವೋ ಹಾಗೆಯೇ ತಥಾಚ ಚಕ್ಷುರಾದೀನಾಂ ಇಂದ್ರಿಯಾಣಾಂ ಬುದ್ಧಿ ವಿಶೇಷ ಜನನ ಶಕ್ತಿ ಸ್ವಾಭಾವಿಕಿ. ಇಂದ್ರಿಯಗಳಿಗೂ ಹಾಗೆಯೇ ಸ್ವಾಭಾವಿಕವಾದ ಒಂದು ಜ್ಞಾನವನ್ನು ಉಂಟು ಮಾಡುತ್ತೆ. ಬುದ್ಧಿ ವಿಶೇಷ ಜನನ ಅಂತ ಹೇಳಿದ್ರು, ಜ್ಞಾನ ಅಂತ ಹೇಳಲಿಲ್ಲ.
ಚಕ್ಷುರ್ಸು ಮೊದಲಾದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಒಂದು ವಿಶೇಷವಾದ ಬುದ್ಧಿಯನ್ನು ಉಂಟು ಮಾಡುತ್ತೆ, ಜ್ಞಾನ ಉಂಟು ಮಾಡಲ್ಲ. ಪದಾರ್ಥಗಳ ವಿಷಯದಲ್ಲಿ ಒಂದು ಬುದ್ಧಿ ವಿಶೇಷ. ನಮಗೆ ಕಣ್ಣು ರೂಪವನ್ನು ತೋರಿಸುತ್ತೆ, ರೂಪವನ್ನು ತೋರಿಸುತ್ತೆಯೇ ಹೊರತು ಇದು ಯಾವ ಪದಾರ್ಥದ ರೂಪ, ಈ ಪದಾರ್ಥದ ಸ್ವರೂಪವೇನು ಅದನ್ನೆಲ್ಲ ಕಣ್ಣು ನಮಗೆ ತಿಳಿಸೋದಿಲ್ಲ. ಅದು ನಮ್ಮ ಜ್ಞಾನದಿಂದ ತಿಳಿತೀವಿ, ಧರ್ಮಭೂತ ಜ್ಞಾನದಿಂದ ತಿಳಿತೀವಿ. ಆದರೆ ಆ ಚಕ್ಷುಸ್ಸು ರೂಪವನ್ನು ತೋರಿಸುತ್ತೆ. ಶಬ್ದವೂ ಹಾಗೆಯೇ, ಶಬ್ದೇಂದ್ರಿಯ ನಮಗೆ, ಶ್ರೋತ್ರೇಂದ್ರಿಯವು ಒಂದು ಶಬ್ದವನ್ನು ತಿಳಿಸುತ್ತೆ ಹೊರತು ಈ ಶಬ್ದವು ಯಾವ ಮೃದಂಗದಿಂದ ಬಂತೆ, ಒಂದು ಬೇರಿಯಿಂದ ಬಂದಿದೆ, ಇಲ್ಲ ಕೊಳಲಿಂದ ಬಂತೆ, ಆ ಜ್ಞಾನವೆಲ್ಲ ಉಂಟು ಮಾಡಲ್ಲ. ಅದನ್ನೆಲ್ಲ ನಮ್ಮ ಜ್ಞಾನದಿಂದ ನಾವು ತಿಳಿತೀವಿ ಅದೆಲ್ಲ. ಆದ್ದರಿಂದ ಇದೆಲ್ಲ ಬುದ್ಧಿ ವಿಶೇಷ ಜನನ ಶಕ್ತಿ ಅಂತ ಹೇಳಿದ್ರು. ಒಂದು ಬುದ್ಧಿ ವಿಶೇಷವನ್ನು ಉಂಟು ಮಾಡು ಇಂದ್ರಿಯಗಳು, ಅದು ಅವುಗಳಿಗೆ ಸ್ವಾಭಾವಿಕವಾದ ಧರ್ಮ, ಸ್ವಾಭಾವಿಕವಾದದ್ದು ಅದು. ಹಾಗೆಯೇ ಶಬ್ದಸ್ಯಾಪಿ ಬೋಧಕತ್ವ ಶಕ್ತಿ ಸ್ವಾಭಾವಿಕಿ, ಅರ್ಥವನ್ನು ಬೋಧಿಸುವ ಒಂದು ಶಕ್ತಿ ಸ್ವಾಭಾವಿಕವಾಗಿಯೇ ಇದೆ ಶಬ್ದಗಳಿಗೆ, ಅರ್ಥವನ್ನ ಸ್ವಾಭಾವಿಕವಾಗಿ ಬೋಧಿಸುತ್ತೆ ಅನ್ನೋದು ಸಿದ್ಧಾಂತ. ಅದನ್ನು ಹೇಳ್ತಾರೆ, ಅದನ್ನು ವಿವರಿಸ್ತಾರೆ ಇಲ್ಲಿ ಸುದರ್ಶನ ಸೂರಿಗಳು. ಅರ್ಥವಾದ ದೇಹೆ ಸ್ವಾರ್ಥೆ ತಾತ್ಪರ್ಯ ಅಭಾವಾತ್, ಇದು ಮೀಮಾಂಸಕರ, ಪೂರ್ವಮೀಮಾಂಸಕರ ಒಂದು ಅಭಿಪ್ರಾಯದಲ್ಲಿ ಅರ್ಥವಾದಗಳು ಸ್ವತಃ ಪ್ರಮಾಣವಲ್ಲ, ಪ್ರಮಾಣವೇ, ಆದರೆ ವಿಧಿ ಮಂತ್ರಕ್ಕೆ ಸೇರಿದ ಹಾಗೆ ಪ್ರಮಾಣ. ಸ್ವತಃ ಅರ್ಥವಾದಕ್ಕೆ ಸ್ವತಂತ್ರವಾಗಿ ಅದಕ್ಕೆ ಪ್ರಮಾಣವನ್ನು ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಅರ್ಥವಾದವು ಒಂದು ವಿಧಿಯಲ್ಲಿ ಹೇಳಿರುವ ವಿಷಯವನ್ನ ಪ್ರಶಂಸೆ ಮಾಡುತ್ತೆ. ಆದ್ದರಿಂದ ಆ ವಿಧಿವಾಕ್ಯಕ್ಕೆ ಸೇರಿದ ಹಾಗೆ ಇದಕ್ಕೆ ಪ್ರಮಾಣ ಸಿಗುತ್ತೆ, ಪ್ರಮಾಣವೇ ಅದು ಕೂಡ. ವೇದವು ಪೂರ್ತಿ ಪ್ರಮಾಣ, ಆದರೆ ಅರ್ಥವಾದಗಳಿಗೆ ಸ್ವತಃ ಪ್ರಮಾಣ ಇಲ್ಲ. ಕಾರ್ಯದಲ್ಲಿ ವಿಧಿಗಳು ಏನ್ ತಿಳಿಸುತ್ತೆ ಅಂದ್ರೆ ಕಾರ್ಯದಲ್ಲಿ ಅದು ಅನ್ವಯಿಸುತ್ತೆ ನಮಗೆ ಎಲ್ಲ ವಿಷಯಗಳನ್ನ. ಅಂತಹ ವಿಧಿಗೆ ಸೇರಿದ ಹಾಗೆ ಅರ್ಥವಾದ ಪ್ರಮಾಣ. ಆದ್ದರಿಂದ ಎಲ್ಲಕ್ಕೂ ಕಾರ್ಯದಲ್ಲಿಯೇ ವ್ಯುತ್ಪತ್ತಿ ಎನ್ನುವುದು ಪೂರ್ವಮೀಮಾಂಸಕರ ಒಂದು ಅಭಿಪ್ರಾಯ. ಆದರೆ ಸಿದ್ಧಾಂತದಲ್ಲಿ ವೇದಾಂತಿಗಳೆಲ್ಲರೂ ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ. ಪೂರ್ವಮೀಮಾಂಸರ ವೇದಾಂತಿಗಳು ಅಂದ್ರೆ ಎಲ್ಲ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಲ್ಲರೂ ಕೂಡ ವೇದಾಂತಿಗಳು ಉಪನಿಷತ್ತಿನ ಆಧಾರದಿಂದ ದರ್ಶನ ಸ್ಥಾಪನೆ ಮಾಡುವವರು. ಅವರು ಏನ್ ಹೇಳ್ತಾರೆ ಅಂದ್ರೆ ಸ್ವತಃ ಪ್ರಮಾಣ ಇದೆ ಅರ್ಥವಾದಕ್ಕೂ ಅನ್ನೋದೇ ಸಿದ್ಧಾಂತ ವೇದಾಂತಿಗಳಿಗೆ. ಅರ್ಥವಾದವು ಸ್ವತಃ ಬೋಧಿಸುತ್ತೆ. ಇಲ್ಲೇ ಹೋದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವ ಶಬ್ದಕ್ಕೆ ಸ್ವತಂತ್ರವಾಗಿ ಪ್ರಮಾಣ ಸಿಗೋದಿಲ್ಲ. ಯಾಕೆ ಅಂದ್ರೆ ಅದು ಒಂದು ಕಾರ್ಯದಲ್ಲಿ ಅನ್ವಯಿಸಿ ಹೇಳಬೇಕದು. ಕಾರ್ಯದಲ್ಲಿ ಅನ್ವಯಿಸ್ಬೇಕಾದ್ರೆ ಒಂದು ವಿಧಿಗೆ ಶೇಷವಾಗಿಯೇ ಪ್ರಮಾಣ ಆಗಬೇಕು. ಈ ರೀತಿ ಎಷ್ಟೋ ವಾಕ್ಯಗಳಿದೆ ಉಪನಿಷತ್ತುಗಳೆಲ್ಲ ಬರೀ ಅರ್ಥವಾದ ಅಂತ ಹೇಳ್ತಾರೆ, ಕಾರ್ಯದಲ್ಲಿ ಅನ್ವಯಿಸೋದಿಲ್ಲ. ಸಿದ್ಧ ವಸ್ತುವನ್ನ ಬೋಧಿಸುತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್, ಒಂದು ಪದಾರ್ಥ ಇದೆ, ಅದರ ವಿಷಯ ಬೋಧಿಸ್ಬೇಕಾದ್ರೆ ಕಾರ್ಯದಲ್ಲಿ ಅನ್ವಯಿಸಿ ಬೋಧಿಸ್ಬೇಕು ಅಂತ ಪೂರ್ವಮೀಮಾಂಸಕರ ವಾದ. ಅದೆಲ್ಲ ಹಿಂದೆ ನೋಡಿದ್ವಿ, ಬೇಕಾದಷ್ಟು ವಿಚಾರ ಮಾಡಿ ಅದನ್ನ ನಿರಸನ ಮಾಡಿದ್ರು. ಹಾಗೆ ಒಂದು ನಿಯಮ ಇಲ್ಲ, ನಮಗೆ ಕಾರ್ಯದಲ್ಲಿ ಅನ್ವಯಿಸಿಯೇ ಶಬ್ದಗಳು ಅರ್ಥವನ್ನು ತಿಳಿಸ್ಬೇಕು ಅನ್ನೋ ನಿಯಮ ಇಲ್ಲ. ಅದಕ್ಕೆ ಸ್ವಾಭಾವಿಕವಾದ ಬೋಧಕತ್ವ ಶಕ್ತಿ ಇದೆ, ಇದು ಸ್ವತಃ ಪ್ರಮಾಣವೇ. ಸಿದ್ಧ ವಸ್ತುವನ್ನು ಕೂಡ ಶಬ್ದ ಬೋಧಿಸುತ್ತೆ ಅನ್ನೋದು ಸಿದ್ಧಾಂತ. ಅದರಿಂದ ಅವರು ಹೇಳೋದು ಅರ್ಥವಾದಗಳಿಗೆ ಸ್ವಾರ್ಥದಲ್ಲಿ ತಾತ್ಪರ್ಯವಿಲ್ಲ, ಅಂದರೆ ಸ್ವತಃ ಪ್ರಮಾಣ ಇಲ್ಲ ಅಂತ ಅರ್ಥ. ಅದು ಇನ್ನೊಂದು ವಿಧಿಯನ್ನ ಪ್ರಶಂಸೆ ಮಾಡುತ್ತೆ ಅಷ್ಟೇ ಅಂತ ಅವರ ಬ್ರಹ್ಮಸ್ವರೂಪಮಪಿ ಅಭ್ಯುಪಗತಂ ಪೂರ್ವಮೀಮಾಂಸಕ ಶಂಕಾಯಾಮ. ಬ್ರಹ್ಮಸ್ವರೂಪವು ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದು ಕಾರ್ಯದಲ್ಲಿ ಅನ್ವಯಿಸಕ್ಕಾಗೋದಿಲ್ಲ ಅಂತ ಹೇಳಿ ಪೂರ್ವಮೀಮಾಂಸಕರ ವಾದ. ಬ್ರಹ್ಮವನ್ನು ಒಪ್ಕೊಳ್ಳಲ್ಲ. ಜೈಮಿನಿ ಒಪ್ಕೊಳ್ತಾರೆ, ಜೈಮಿನಿಯ ವಿಷಯ ಎಷ್ಟೋ ಬರುತ್ತೆ, ಬಾದರಾಯಣರೇ ಅವರ ಹೆಸರನ್ನೆಲ್ಲ ಹೇಳ್ತಾರೆ. ಆದರೆ ಜೈಮಿನಿ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ ಶಬರಸ್ವಾಮಿಗಳು, ಕುಮಾರಲ ಭಟ್ಟರು, ಪ್ರಭಾಕರರು, ಇವರು ಯಾರು ಬ್ರಹ್ಮನನ್ನು ಒಪ್ಕೊಳ್ಳೋದಿಲ್ಲ. ಇವರೆಲ್ಲರೂ ಕೂಡ ಕಾರ್ಯವಾದಿಗಳೇ ವಿಶೇಷವಾಗಿ. ಆದ್ದರಿಂದ ಅವರ ಮತವೇ ಪೂರ್ವಮೀಮಾಂಸಕರ ಮತ ಅಂತ ಇಲ್ಲಿ ಪ್ರಸಿದ್ಧವಾಗಿ ಹೇಳುವಂತಹದ್ದು. ವೇದಾಹ ಪ್ರಮಾಣಂ ಚೇತ್ ಅಂತ ಅದರಿಂದ ಇಲ್ಲಿ ಆರಂಭಿಸ್ತಾರೆ. ಹೇಳಿದ್ರಲ್ಲ, ಇವರೆಲ್ಲ ಕಾರ್ಯವಾದಿಗಳು ಅಂದ್ರೆ ಏನಂಗಂದ್ರೆ ಎಲ್ಲಾ ವಾಕ್ಯಗಳಿಗೂ ವೇದ ವಾಕ್ಯಗಳಿಗೆ ಕಾರ್ಯದಲ್ಲಿಯೇ ವ್ಯುತ್ಪತ್ತಿಯನ್ನ ಹೇಳಬೇಕು, ಸಿದ್ಧ ವಸ್ತುವನ್ನ ಬೋಧಿಸೋದಿಲ್ಲ ನೇರವಾಗಿ ಶಬ್ದಗಳು ಅನ್ನೋದು. ಕಾರ್ಯದಲ್ಲಿ ಅನ್ವಯಿಸಿಯೇ ಅರ್ಥವನ್ನ ಹೇಳಕ್ಕೆ ಸಾಧ್ಯ. ಇದು ಹಿಂದೆ ಬಂತು, ವಿಚಾರ ಮಾಡಿದ್ವಿ. ಕಾರ್ಯದಲ್ಲಿ ಅನ್ವಯಿಸಿಯೇ, ಈಗ ಗಾಮಾನಯ ಅಂತ ಹೇಳಿದ್ರೆ ಒಬ್ಬನಿಗೆ ಗಾಮ್ ಆನಯ ಈ ಶಬ್ದಗಳಿಗೆ ಅರ್ಥ ತಿಳಿಯೋದಿಲ್ಲ. ಒಬ್ಬ ಕೆಲಸವನ್ನು ಮಾಡಿ ಹಸುವನ್ನು ಕರ್ಕೊಂಡು ಬಂದ್ರೆ ಆವಾಗ ಈ ಶಬ್ದಗಳಿಗೆ ಈ ರೀತಿ ಅರ್ಥ, ಗಾಮ್ ಅಂದ್ರೆ ಈ ಪದಾರ್ಥ, ಆನಯ ಅಂತ ತಗೊಂಡು ಬರೋದು, ಇದೆಲ್ಲ ಅರ್ಥವನ್ನು ನೋಡಿ ತಿಳಿತಾನೆ. ಕಾರ್ಯದಲ್ಲಿ ಅನ್ವಯಿಸಿದ್ರೆ, ಇಲ್ಲೇ ಹೋದ್ರೆ ಸಿದ್ಧ ವಸ್ತುವನ್ನ ಹಸು ಅಂತ ಹೇಳಿದ್ರೆ ಒಬ್ಬನಿಗೆ ಏನು ಅರ್ಥ ಆಗೋದಿಲ್ಲ. ಏನ್ ತಿಳಿಯುತ್ತೆ ಹಸು ಅಂದ್ರೆ ಅಂತ ಅವರ ವಾದ. ಆದ್ದರಿಂದ ಅರ್ಥವಾದ ವಾಕ್ಯಗಳಿಗೆ ಸ್ವತಃ
ಶಬ್ದವ ಅರ್ಥವನ್ನು ತಿಳಿಸುವ ಶಕ್ತಿ ಇಲ್ಲ, ತಾತ್ಪರ್ಯವಿಲ್ಲ ಅದರಲ್ಲಿ. ವಿಧಿಗೆ ಶೇಷವಾಗಿಯೇ ಅಂತ ಹೇಳಿದ್ರು, ಹಾಗಿಲ್ಲ. ಸ್ವತಃ ತಿಳಿಸುವ ಶಬ್ದವೂ ಇದೆ. ಈಗ ಚಿಕ್ಕ ಮಕ್ಕಳಿಗೆ ನಾವು ಬೆರಳನ್ನು ತೋರಿಸಿ ಸುಮ್ಮನೆ ಮಗ, ಅಮ್ಮ, ಇವನು ಮಾತುಲ, ಇವನು ಮಾಮ ಹೀಗೆಲ್ಲ ಹೇಳಿದ್ರೆ ಅವನಿಗೆ ಒಂದು 10 ಸತಿ ತೋರಿಸಿದ್ರೆ ಮಗುವಿಗೆ ಗೊತ್ತಾಗ್ಬಿಡುತ್ತೆ. ಹೇಳ್ಕೊಡೋರು ಯಾರು ಅಂದ್ರೆ ಅವರಿಗೆ ಅಮ್ಮ ಅಲ್ಲ ಅಥವಾ ಮಾಮ ಅಲ್ಲ, ಅವರು ಮಗುಗೆ ಅಮ್ಮ ಅಥವಾ ಮಾಮ ಆಗಿರ್ಬೋದು. ಹೇಳ್ಕೊಡೋರು ಅಮ್ಮ ಮಾಮ ಅಂತ ಹೆಸರು ಹೇಳಿ ತಿಳಿಸ್ತಾರೆ. ಆ ಮಗು ತನಗೆ ಅಮ್ಮ ತನಗೆ ಮಾಮ ಅಂತ ತಿಳಿಯುತ್ತೆ. ಆಮೇಲೆ ಅನೇಕ ವಸ್ತಿ ಹೇಳದ ಮೇಲೆ ಇದೆಲ್ಲ ಏನ್ ತಿಳಿಸುತ್ತೆ ಅಂದ್ರೆ ಶಬ್ದಕ್ಕೆ ಬೋಧಕತ್ವ ಶಕ್ತಿ ಇದೆ. ಹಾಗೆಯೇ ನಾವು ಕೋಶಗಳಿಂದ ತಿಳಿಯಬಹುದು. ಇದೆಲ್ಲ ಬೇಕಾದಷ್ಟು ದಾರಿಗಳಿದೆ ಶಬ್ದಾರ್ಥಗಳನ್ನ ತಿಳಿಯೋದಕ್ಕೆ. ಈ ಗ್ರಂಥಗಳು ಮೊದಲಾದ್ರಿಂದ ಕೂಡ ತಿಳಿಯಬಹುದು. ಇದಕ್ಕೆ ಕಾರ್ಯದಲ್ಲಿ ಅನ್ವಯಿಸಿಯೇ ತಿಳಿಯಬೇಕು ಅಂತ ನಿಯಮವಿಲ್ಲ, ನಿರ್ಬಂಧ ಇಲ್ಲ. ನಿರಸನ ಮಾಡು ಹಿಂದೆ ಬಂದಿಲ್ಲ. ಆದ್ದರಿಂದ ಇದು ಅಪೂರ್ವ ಅವಿರುದ್ಧ ಶಬ್ದಾಭ್ಯಾಂ ಸಾಧಕ ಬಾಧಕ ಅಭಾವ ಅಭಿಪ್ರೇತ. ಪೂರ್ವ ಅವಿರುದ್ಧ ಅಂತ ಇಲ್ಲಿ 2 ಶಬ್ದವನ್ನು ಭಾಷಿಕಾರರು ಹೇಳ್ತಾರೆ. ಅಪೂರ್ವಂ ಅವಿರುದ್ಧಂ ಅರ್ಥಜಾತಂ ಯಥಾವಸ್ಥಿತಂ ಬೋಧಯಂತಿ ಅಂತ ಹೇಳಿದ್ರು. ಪೂರ್ವ ಅವಿರುದ್ಧ ಅಂತ ಹೇಳಿದ್ರೆ ಇದನ್ನ ಇದಕ್ಕೆ ವಿರುದ್ಧವಾಗಿ ಸಾಧಿಸುವಂತಹ ಬೇರೆ ಒಂದು ಇದಿಲ್ಲ, ಪ್ರಮಾಣವಿಲ್ಲ. ಮತ್ತೆ ಇದನ್ನ ಬಾಧಿಸೋದಕ್ಕೂ ಇಲ್ಲ. ಇದು ತಪ್ಪು ಅಂತ ಹೇಳೋದಕ್ಕೆ ಒಂದು ಪ್ರಮಾಣವಿಲ್ಲ. ಪ್ರತ್ಯಕ್ಷ ಅನುಮಾನಗಳು ಶಬ್ದದಲ್ಲಿ ಹೇಳಿರುವ, ವೇದದಲ್ಲಿ ಹೇಳಿರುವ ವಿಷಯಗಳನ್ನ ಸರಿ ಇಲ್ಲ ಅಂತ ನಿರೂಪಣೆ ಮಾಡಕ್ಕೆ ಪ್ರತ್ಯಕ್ಷಕ್ಕೆ ಸಾಮರ್ಥ್ಯವಿಲ್ಲ. ಯಾಕೆಂದ್ರೆ ಪ್ರತ್ಯಕ್ಷವು ಏನಿದ್ರು ಇಂದ್ರಿಯಗಳಿಂದ ತಿಳಿಯುವಂತಹ ವಿಷಯ, ಅದಕ್ಕೆ ಅತೀಂದ್ರಿಯ ವಿಷಯಗಳಲ್ಲಿ ಪ್ರವೇಶ ಇಲ್ಲ. ಆದ್ದರಿಂದ ವೇದವು ಅತೀಂದ್ರಿಯ ವಿಷಯಗಳನ್ನು ತಿಳಿಸುವಾಗ ವೇದಾರ್ಥಗಳು ಸರಿ ಇಲ್ಲ ಅನ್ನೋದು ಪ್ರತ್ಯಕ್ಷವಾಗಿ ತಿಳಿಯಕ್ಕಾಗೋದಿಲ್ಲ. ಪ್ರತ್ಯಕ್ಷದಲ್ಲಿ ಇದು ಸರಿ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಅದಕ್ಕೆ ಬಾಧಕವಿಲ್ಲ. ಅದನ್ನ ಬೇರೆ ರೀತಿಯಲ್ಲಿ ಸಾಧಿಸೋದಕ್ಕೂ ಸಾಧ್ಯವಿಲ್ಲ ಪ್ರತ್ಯಕ್ಷಗಳಿಂದ. ಅದು ಇದೆಲ್ಲವೂ ಕೂಡ ಅಪೂರ್ವವೂ ಅವಿರುದ್ಧವೂ ಅಂತ ಹೇಳಿದ್ರೆ ಎಲ್ಲ ನಮಗೆ ತಿಳಿದೇ ಇರುವ ಬೇರೆ ಪ್ರಮಾಣಗಳಿಂದ ತಿಳಿಯದಿರುವಂತಹ ವಿಷಯಗಳನ್ನು ತಿಳಿಸುತ್ತೆ. ಬೇರೆ ಪ್ರಮಾಣಗಳಿಂದ ತಳ್ಳಿ ಹಾಕಲು ಸಾಧ್ಯವಿಲ್ಲದಂತಹ ವಿಷಯಗಳನ್ನು ತಿಳಿಸುತ್ತೆ. ಇದುವೇ ಅಪೂರ್ವಂ ಅವಿರುದ್ಧಂ ಅಂತ 2 ಶಬ್ದಗಳನ್ನ ಇಲ್ಲಿ ಹೇಳುದು. ಆದ್ದರಿಂದ ಅದರ ಪ್ರಾಮಾಣ್ಯವು ಹೇಗೆ ಅಂತ ಹೇಳಿದ್ರೆ ಚೋದನಾ ಸೂತ್ರವನ್ನೇ ಮೊದಲು ಇಲ್ಲಿ ಸುದರ್ಶನ ಸೂರಿಗಳು ಸ್ವಲ್ಪ ಅಧಿಕವಾಗಿ ಹೇಳ್ತಾರೆ. ಚೋದನಾ ಸೂತ್ರ ಅನ್ನೋದು ಮೊದಲು ಸೂತ್ರ. ಚೋದನಾ ಲಕ್ಷಣಾರ್ಥೋ ಧರ್ಮ ಅಂತ ಹೇಳೋದು ಜೈಮಿನಿ ಒಂದು ಸೂತ್ರ ಹೇಳಿದ್ರು. ಏನು ವೇದದಲ್ಲಿ ಏನಿದೆ ಅಂದ್ರೆ ಚೋದನಾ ಲಕ್ಷಣಾರ್ಥ ಧರ್ಮ ಅಂತ ಹೇಳಿದ್ರೆ ವಿಧಿವಾಕ್ಯಗಳು. ಚೋದನಾ ಅಂದ್ರೆ ವಿಧಿಸುತ್ತೆ, ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಅರ್ಥ. ಇಲ್ಲಿ ಚೋದನಾ ಲಕ್ಷಣಾರ್ಥೋ ಧರ್ಮ ಅಂತ ಹೇಳಿದಾಗ ಧರ್ಮದಲ್ಲಿ ಚೋದನಾ ಅನ್ನುವುದು ಪ್ರಮಾಣವಾಗುತ್ತೆ ಧರ್ಮವನ್ನು ತಿಳಿಯೋದಕ್ಕೆ ಅನ್ನುವಾಗ 2 ಅವಧಾರಣೆಗಳಿದೆ ಅಂತ ವ್ಯಾಖ್ಯಾನದಲ್ಲಿ ಮಾಡ್ತಾರೆ. ಅವಧಾರಣ ದ್ವಯಮಸ್ತಿ. ಚೋದನಾ ಏವ ಪ್ರಮಾಣಮೇವ ಚೋದನಾ ಅಂತ ಹೇಳಿ 2. ಅದರಲ್ಲಿ ಚೋದನಾ ಏವ ಪ್ರಮಾಣಂ ಅಂದ್ರೆ ಧರ್ಮವನ್ನು ತಿಳಿಯೋದಕ್ಕೆ ಚೋದನೆಯೇ ಪ್ರಮಾಣ. ವೇದ ವಿಧಿಗಳಿಂದ ತಿಳಿಯಕ್ ಸಾಧ್ಯ, ಬೇರೆ ಯಾವುದನ್ನು ತಿಳಿಯಕ್ ಸಾಧ್ಯವಿಲ್ಲ. ಪ್ರಮಾಣಮೇವ ಚೋದನಾ ಅಂತ ಹೇಳಿದ್ರೆ ಇದರ ಅಪ್ರಾಮಾಣ್ಯವನ್ನು ಬೇರೆ ಪ್ರಮಾಣಗಳಿಂದ ಸಾಧಿಸಕ್ಕಾಗೋದಿಲ್ಲ. ಇದು ಅಪ್ರಾಮಾಣ್ಯ ಅಂತ ಹೇಳಕ್ಕಾಗೋದಿಲ್ಲ. ಇದು ಧರ್ಮದಲ್ಲಿ ಇದುವೇ ಪ್ರಮಾಣ. ಇದರ ಅಪ್ರಾಮಾಣ್ಯವನ್ನು ಸಾಧಿಸಕ್ಕಾಗೋದಿಲ್ಲ ಬೇರೆ ಪ್ರಮಾಣಕ್ಕೆ. ಇದು 2 ರೀತಿಯಲ್ಲಿ ಏವ ಅನ್ನೋ ಅವಧಾರಣೆಯನ್ನ ಚೋದನಾ ಏವ ಪ್ರಮಾಣಂ ಏವ ಚೋದನ, ಪ್ರಮಾಣಕ್ಕೂ ಒಂದು ಚೋದನಕ್ಕೂ ಅನ್ವಯಿಸಿ ಈ ರೀತಿ ಅರ್ಥ ಮಾಡ್ತಾರೆ. 2 ಕೂಡ ಸೂತ್ರಗಳಲ್ಲಿ ಹೇಳ್ತಾರೆ. ಪ್ರಥಮ ಅವಧಾರಣಂ ಪ್ರತ್ಯಕ್ಷ ಸೂತ್ರೇ ಉಪಪಾದಿತಂ. ಪ್ರತ್ಯಕ್ಷ ಸೂತ್ರ ಅಂತ ಹೇಳೋದು 4ನೆಯ ಸೂತ್ರ. ಜೈಮಿನಿಯ ಸೂತ್ರಗಳಲ್ಲಿ ಅವರ ಸೂತ್ರ ಪೂರ್ವಮೀಮಾಂಸಾ ಸೂತ್ರಗಳಲ್ಲಿ 4ನೇ ಸೂತ್ರ ಅವ್ರು ಹೇಳ್ತಾರೆ. ಅವರು ತತ್ ಪ್ರತ್ಯಕ್ಷಂ ಅನಿಮಿತ್ತಂ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ನಮಗೆ ಉಪಲಬ್ಧಿಯಾಗಿರೋ ವಿಷಯಗಳಲ್ಲಿ ಮಾತ್ರವೇ ಪ್ರತ್ಯಕ್ಷ ತಿಳಿಸುತ್ತೆ. ನಮ್ಮ ಕಣ್ಣಿಗೆ ಕಾಣುವಷ್ಟು ಮಾತ್ರವೇ ಅದು ಪ್ರತ್ಯಕ್ಷ ಕಣ್ಣು ತಿಳಿಸಕ್ಕೆ ಸಾಧ್ಯ. ಶಬ್ದಗಳು ಎಷ್ಟು ಕೇಳಕ್ಕೆ ಸಾಧ್ಯವೋ ಅಷ್ಟೇ ಕಿವಿ ತಿಳಿಸುತ್ತೆ. ಅನುಮಾನದಿಂದ ಪ್ರತ್ಯಕ್ಷ ಮೂಲ ಅನುಮಾನ. ಪ್ರತ್ಯಕ್ಷದಿಂದ ಒಂದು ತಿಳಿದೇ ಇರೋ ಪದಾರ್ಥವನ್ನು ಊಹೆ ಮಾಡುತ್ತೆ, ಅದು ಪ್ರತ್ಯಕ್ಷ ಮೂಲವೇ. ಆದ್ದರಿಂದ 2 ಕೂಡ ಅಲ್ಲಿ ತತ್ ಪ್ರತ್ಯಕ್ಷಂ ಅನಿಮಿತ್ತಂ ಒಂದು ಧರ್ಮ ವಿಷಯದಲ್ಲಿ ಕಾರಣವಾಗುವುದಿಲ್ಲ ಪ್ರತ್ಯಕ್ಷವು ಅನ್ನೋದನ್ನ 4ನೇ ಸೂತ್ರದಲ್ಲಿ ತಳ್ಳಿ ಹಾಕ್ತಾರೆ ಅವರು. 2ನೆಯದು ಅದರಿಂದ ಚೋದನಾ ಏವ ಪ್ರಮಾಣಂ ಅನ್ನೋದು ಅಲ್ಲಿ ಸಿದ್ಧವಾಗುತ್ತೆ. ಪ್ರತ್ಯಕ್ಷ ಮೊದಲಾದ ಅನುಮಾನಗಳು ತಳ್ಳಿ ಹಾಕಲ್ಪಟ್ಟಿರೋದ್ರಿಂದ ಚೋದನೆಯೇ ಧರ್ಮಕ್ಕೆ ಪ್ರಮಾಣ. ವೇದವಾಕ್ಯಗಳು ವಿಧಿವಾಕ್ಯಗಳೇ ಪ್ರಮಾಣ. 2ನೆಯದು ಔತ್ಪತ್ತಿಕ ಸೂತ್ರ ಪ್ರತಿಪಾದ್ಯಂ ಪ್ರಮಾಣಮೇವ ಚೋದನ ಅಂತ ಹೇಳುವಾಗ ತತ್ಪ್ರಮಾಣಂ ಬಾದರಾಯಣಸ್ಯ ಅನಪೇಕ್ಷತ್ವಾತ್ ಅನ್ನೋ ಭಾಗ ಔತ್ಪತ್ತಿಕ ಸೂತ್ರದಲ್ಲಿ ಹೇಳ್ತಾರೆ.
ಅಲ್ಲಿಂದ ಅದು ಹೇಳುವಾಗ ಅದು ಪ್ರಮಾಣವೇ. ಬೇರೆ ಒಂದು ಪ್ರಮಾಣಗಳ ಅಪೇಕ್ಷೆ ಇಲ್ಲದೆ ಇರೋದ್ರಿಂದ ಇದು ಪ್ರಮಾಣವಾಗುತ್ತೆ ಎನ್ನುವುದು ಔತ್ಪತ್ತಿಕ ಅಂದ್ರೆ ಸತ್ತಾ ಪ್ರಯುಕ್ತ ನಿತ್ಯ ಇತ್ಯರ್ಥ. ನಿತ್ಯವಾದದ್ದು ಅಂತ ಅರ್ಥ. ಸ್ವಾಭಾವಿಕತ್ವ ವಿವೃಣೋತಿ ಯಥಾ ಹೇಳು. ಸ್ವಾಭಾವಿಕ ಎಲ್ಲವೂ ಕೂಡ ಅವುಗಳ ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ ಸ್ವಾಭಾವಿಕ ಅನ್ನೋದು ಹೇಗೆ ಅಂದ್ರೆ ಯಥಾ ಅಗ್ನಿಜಲಾದೀನಾಂ ಔಷ್ಣ್ಯಾದಿ ಶಕ್ತಿಯೋಗ ಯಥಾಚ ಚಕ್ಷುರಾದೀನಾಂ ಇಂದ್ರಿಯಾಣಾಂ ಬುದ್ಧಿವಿಶೇಷ ಶಕ್ತಿ ಸ್ವಾಭಾವಿಕ. ಎರಡು ಉದಾಹರಣೆಗಳನ್ನು ಕೊಟ್ಟು ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧವು ಸ್ವಾಭಾವಿಕ ಅನ್ನೋದನ್ನ ಹೇಳ್ತಾರೆ. ಬೋಧ ವ್ಯತಿರಿಕ್ತ ಕಾರ್ಯಕರತ್ವ ಶಕ್ತಿ ಸ್ವಾಭಾವಿಕಿ ಬೋಧಕಾರ್ಯಕರತ್ವಂ ನ ಸ್ವಾಭಾವಿಕಂ ಇತಿ ವಿಭಾಗಮಾಶಂಕ್ಯ ತತ್ಪರಿಹಾರಾಯ ಯಥಾಚ ಅಂತ. ಅಂದ್ರೆ ಬೇರೆ ಒಂದು ಜ್ಞಾನವನ್ನು ಉಂಟು ಮಾಡೋಕ್ಕಿಂತ ಬೇರೆಯಾದ ಕಾರ್ಯಕರತ್ವ ಇರುತ್ತೆ, ಕಾರ್ಯದಲ್ಲಿ ಅನ್ವಯಿಸಿ ಅಂತ ಅವರ ಅಭಿಪ್ರಾಯ. ಬೋಧ ಕಾರ್ಯಕರತ್ವವು ಸ್ವಾಭಾವಿಕ ಅಲ್ಲ, ಅಂದ್ರೆ ಅದು ನಮಗೆ ನೇರವಾಗಿ ಅರ್ಥ ತಿಳಿಸೋದಿಲ್ಲ. ಕಾರ್ಯದಲ್ಲಿ ಅನ್ವಯಿಸೋದಕ್ಕೆ ಅದು ಸ್ವಾಭಾವಿಕವಾಗಿ ಅನ್ವಯಿಸಬಹುದು, ಆದರೆ ನೇರವಾಗಿ ನಮಗೆ ಅರ್ಥ ತಿಳಿಸೋದಿಲ್ಲ. ಪೂರ್ವಮೀಮಾಂಸಕರು ಹೇಳುವಾದುವೆ ಅದು ಸರಿ ಇಲ್ಲ. ಅದಕ್ಕೆ ಸ್ವಾಭಾವಿಕ ಬೋಧಕತ್ವ ಬುದ್ಧಿ ವಿಶೇಷ ಜನನ ಶಕ್ತಿ ಸ್ವಾಭಾವಿಕ. ನಮಗೆ ಆ ಬುದ್ಧಿ ವಿಶೇಷವನ್ನು ಉಂಟು ಮಾಡುತ್ತೆ ತಾನಾಗಿ ಶಬ್ದಗಳು ಅನ್ನೋದು ಇಲ್ಲಿ ಹೇಳ್ತೀಯ. ಶಬ್ದಸ್ಯಾಪಿ ಬೋಧಕತ್ವ ಶಕ್ತಿ ಬೋಧ್ಯ ಬೋಧಕ ಸಂಬಂಧ, ಅರ್ಥ ಆಯ್ತು, ಬೋಧ್ಯ ಬೋಧಕ ಸಂಬಂಧ ತಿಳಿತು ಚೆನ್ನಾಗಿ. ಅದರಿಂದ ಇದು ಮುಂದೆ ಅದನ್ನ ಹೇಳ್ತಾರೆ. ಅದನ್ನೇ ಇಲ್ಲಿ ಸ್ವಲ್ಪ ಕಾರ್ಯದಲ್ಲಿ ಹೇಗೆ ಅಂತ ನಚ ಹಸ್ತಚೇಷ್ಟಾಧಿಪತ್ ಸಂಕೇತ ಮೂಲಂ ಶಬ್ದಸ್ಯ ಬೋಧಕತ್ವಂ ಇತಿ ವಕ್ತುಂ ಶಕ್ಯ. ಇದು ಇನ್ನೊಂದು ಆಶಂಕೆಯನ್ನು ತಿಳಿತಾರೆ. ಇದು ನೈಯಾಯಿಕರು ಮಾಡುವಂತಹ ವಾದ. ನೈಯಾಯಿಕರ ಪ್ರಕಾರ ಈಶ್ವರನೇ ವೇದಗಳನ್ನ ರಚನೆ ಮಾಡಿದವನು. ಈಶ್ವರನನ್ನ ಅನುಮಾನದಿಂದ ಸ್ಥಾಪನೆ ಮಾಡ್ತಾರೆ. ಈಶ್ವರನು ವೇದಗಳನ್ನ ರಚನೆ ಮಾಡ್ದ ಅನ್ನೋದು ನೈಯಾಯಿಕರ ವಾದ. ವೇದ ಅವರಿಗೆ ನಿತ್ಯವಲ್ಲ, ಅಪೌರುಷೇಯವಲ್ಲ. ಈಶ್ವರನಿಂದ, ಅದರ ಪುರುಷನ ಅವನೊಬ್ಬ ವಿಶೇಷ ಪುರುಷ ಅಂತ ಹೇಳಿ ಅವನಿಂದ ಸೃಷ್ಟವಾದದ್ದು ಅಂತ ಹೇಳಿ. ಆಮೇಲೆ ಈ ವೇದದಲ್ಲಿರುವ ಶಬ್ದಗಳಿಗೆ ಅರ್ಥವನ್ನೆಲ್ಲ ಅವನು ಸಂಕೇತಗೊಳಿಸಿದ್ದಾನೆ. ಅಂದ್ರೆ ಈ ಶಬ್ದಕ್ಕೆ ಈ ಅರ್ಥ, ಈ ಶಬ್ದಕ್ಕೆ ಈ ಅರ್ಥ ಅಂತ ಅವನು ಎಲ್ಲವನ್ನು ಸಂಕೇತಗೊಳಿಸಿ ಇಟ್ಟಿದ್ದಾನ. ಅವನು ಒಂದು ಪದಾರ್ಥ ಸೃಷ್ಟಿ ಮಾಡಿದ್ರೆ ನಾವು ಅದಕ್ಕೊಂದು ಹೆಸರು ಕೊಡ್ತೀವಿ, ಆದ್ರೆ ನಾನು ಅದಕ್ಕೆ ಸಂಕೇತಗೊಳಿಸಿದೆ ಅಂತ ಅರ್ಥ. ಈ ಪದಾರ್ಥಕ್ಕೆ ಇದು ಹೆಸರು ಅಂತ ನಾನು ಹೆಸರಿಡೋದು, ನಾಮಕರಣ ಮಾಡೋದು ಅಂತ ಅರ್ಥ. ಸಂಕೇತ ಅಂತ ಹೇಳಿದ್ರೆ ಸಾಮಯಿಕತ್ವಾದ ಶಬ್ದಾರ್ಥ ಸಂಪ್ರತ್ಯಯಸ್ಯ ಅಂತ ಗೌತಮರ ಸೂತ್ರ. ಸಾಮಯಿಕ ಅಂದ್ರೆ ಸಂಕೇತಗೊಳಿಸೋದು ಅಂತ ಅರ್ಥ. ಸಾಮಯಿಕತ್ವಾದ ಶಬ್ದಾರ್ಥ ಸಂಪ್ರತ್ಯಯಸ್ಯ ಅಂತ ಗೌತಮರ ನ್ಯಾಯ ಸೂತ್ರದಲ್ಲಿ ಅವ್ರು ಹೇಳ್ತಾರೆ. ಎಲ್ಲಾ ಶಬ್ದಗಳಿಗೂ ಅರ್ಥಗಳನ್ನ ಈಶ್ವರನು ಸಂಕೇತಗೊಳಿಸಿದ್ದಾನೆ. ಸಂಕೇತಗೊಳಿಸಿದ್ರೇನೆ ನಮ್ಗೆ ಈ ಶಬ್ದಕ್ಕೆ ಈ ಅರ್ಥ ಅನ್ನೋದು ತಿಳಿದು ಬರುತ್ತೆ. ಸ್ವಾಭಾವಿಕವಾಗಿ ಯಾರು ತಿಳಿಯೋದಿಲ್ಲ, ಹಾಗೆ ಕಷ್ಟ ಅಂತ ಹೇಳುವಾಗ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಹಸ್ತಚೇಷ್ಟಾಧಿಪತಿ. ನಾವು ಒಂದು ಬೆರಳು ತೋರಿಸಿ ಇದು ಪುಸ್ತಕ, ಇದು ಲ್ಯಾಪ್ಟಾಪು, ಇದು ಅಮ್ಮ, ಇದು ಅಪ್ಪ, ಹೀಗೆಲ್ಲ ಬೆರಳು ತೋರಿಸ್ತೀವಲ್ಲ, ಅದು ಕೂಡ ಒಂದು ರೀತಿಯಲ್ಲಿ ಸಂಕೇತಕರಣ. ಒಂದು ಪದಾರ್ಥವನ್ನು ತೋರಿಸಿ ಒಂದು ಹೆಸರು, ಒಂದು ಪದವನ್ನು ಹೇಳಿ ಒಂದು ಪದಾರ್ಥವನ್ನು ತೋರಿಸ್ತೀವಿ. ಪದಕ್ಕೂ ಪದಾರ್ಥಕ್ಕೂ ಸಂಬಂಧನ ಏರ್ಪಡಿಸ್ತೀವಿ ನಾವು. ಮಕ್ಕಳಿಗೆ ಹೇಳುವಾಗ್ಲೂ ಅಮ್ಮ ಅಂತ ಬೆರಳು ತೋರಿಸಿದ್ರೆ ಅಮ್ಮ ಅನ್ನುವ ಶಬ್ದಕ್ಕೂ ಒಂದು ಪದಾರ್ಥಕ್ಕೂ ಸಂಬಂಧವನ್ನು ನಾವು ಸಂಕೇತಗೊಳಿಸ್ತಾ ಇದ್ದೀವಿ ಮಗುಗೆ. ಅದೇ ರೀತಿ ಶಬ್ದವೂ ಕೂಡ ಸಂಕೇತ ಮೂಲವೇ. ಯಾರಾದರೂ ಒಬ್ರು ಶಬ್ದಗಳಿಗೆ ಇದು ಅರ್ಥ ಅಂತ ತಿಳಿಸಿರ್ಬೇಕು. ಪದಾರ್ಥ ಸೃಷ್ಟಿ ಮಾಡಿ ಈಶ್ವರ ಒಂದು ಆಜ್ಯವನ್ನು ಸೃಷ್ಟಿ ಮಾಡ್ತಾನೆ, ತುಪ್ಪವನ್ನು ಸೃಷ್ಟಿ ಮಾಡಿ ಇದು ಆಜ್ಯ ಅಂತ ಹೆಸರಿಡ್ತಾನೆ. ಅದಕ್ಕೆ ನಮ್ಗೆ ಆಜ್ಯ ಅಂದ್ರೆ ತುಪ್ಪ ಅಂತ ತಿಳಿದು ಬರುತ್ತೆ. ಇದು ನೈಯಾಯಿಕರ ವಾದ ಇದು. ಆದ್ದರಿಂದ ಇಲ್ಲಿ ಅದು ಹೇಳ್ತಿದ್ದಾರೆ, ಬೋಧಕತ್ವ ಅತಿ ಇತಿ ವಕ್ತುಂ. ನಿರಾಕರಣೆ ಮಾಡ್ತಾರೆ. ಹೀಗೆ ಹೇಳೋದು ಸರಿ ಇಲ್ಲ ಅಂತ ಭಾಷಿಕರು. ನಚ ವಾಕ್ಯ ಮೊದಲಿಯೇ ನಾ ಅಂತ ಹೇಳ್ಬಿಟ್ರು. ನಚ ಹಸ್ತಚೇಷ್ಟಾಧಿಪತಿ ಸಂಕೇತ ಮೂಲಂ ಶಬ್ದಸ್ಯ ಬೋಧಕತ್ವ ಮಿತಿ ವಕ್ತುಂ ಶಕ್ಯಂ. ಶಬ್ದದ ಬೋಧಕತ್ವ ಹಸ್ತಚೇಷ್ಟೆ ಮೊದಲಾದ ಮಾಡುವಂಗೆ ಸಂಕೇತ ಮೂಲ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಅನಾದ್ಯ ಅನುಸಂಧಾನ ಅವಿಚ್ಛೇದೇಪಿ ಸಂಕೇತ ಇತಿ ಪುರುಷ ಅಜ್ಞಾನಾತ್ ಯಾನಿ ಸಂಕೇತ ಮೂಲಾನಿ ತಾನಿ ಸರ್ವಾಣಿ ಸಾಕ್ಷಾತ್ವ ಪರಂಪರೆಯವ ಜ್ಞಾಯಂತೆ. ಅನಾದಿ ಅನುಸಂಧಾನ ಅವಿಚ್ಛೇದೇಪಿ, ವಿಚ್ಛೇದವಿಲ್ಲದೆ ಇದ್ರು ಕೂಡ ಅಂತ ಅರ್ಥ. ಅನಾದಿಯಾದ ಅನುಸಂಧಾನ ವಿಚ್ಛೇದ ಇಲ್ಲದೆ ಇದ್ರು ಒಬ್ಬ ಸಂಕೇತ ಮಾಡಿದವನು ಪುರುಷನ ವಿಷಯ ತಿಳ್ಕೊಂಡಿದ್ರೆ ಯಾವ್ಯಾವುದೆಲ್ಲ ಸಂಕೇತ ಮೂಲವೋ ಅದನ್ನು ನೇರವಾಗಿಯೋ ಅಥವಾ ಇನ್ನೊಬ್ಬರ ಮೂಲಕವೋ ತಿಳಿಯಕ್ಕೆ ಸಾಧ್ಯ.
ಹೆಸರು ಯಾರು ಇಟ್ರು ಅಂತ ಹೇಳಿದ್ರೆ ಒಬ್ರಿಗೆ ಅವ್ರ ಹೆಸರು ಅವ್ರದ್ದು ಅದೇ. ಇವಾಗ ನಮ್ಮ ಮುದ್ದಾದನಿಗೆ ಯಾರು ಹೆಸರು ಇಟ್ರು, ಮುದ್ದಾತನ ಹೆಸರು ಹೇಳಿದ್ರೆ ಅವ್ರ ತಂದೆ ಇಟ್ಟಿರ್ಬೇಕು ಅಂತ ಊಹೆ ಮಾಡ್ಬೋದು ನಾವು. ಸಂಕೇತ ಇದ್ರ ಪುರುಷ ಅಜ್ಞಾನ ಅಂತ ತಿಳಿದೇ ಇರಬಹುದು. ಆದರೆ ಯಾನಿ ಸಂಕೇತ ಮೂಲಾನಿ, ಯಾವುದು ಸಂಕೇತ ಮೂಲವೋ ಅದನ್ನೆಲ್ಲ ಸಾಕ್ಷಾತ್ತಾಗಿಯೋ ಪರಂಪರೆಯಾಗೋ ತಿಳಿದಬಹುದು. ಆದ್ದರಿಂದ ಇಲ್ಲಿ ಈ ವೇದಗಳ ವಿಷಯದಲ್ಲಿ ಹಾಗಲ್ಲ ಅಂತ ಹೇಳಿದ್ರು. ಇದೆಲ್ಲ ವಾದಗಳನ್ನೇ ಹೇಳ್ತಾ ಇದ್ದಾರೆ. ಈಗ ಅಸ್ತಚೇಷ್ಟಾಧಿಪತಿ ಬೋಧಕತ್ವಾತ್ ಶಬ್ದಸ್ಯ ಸಂಕೇತಿತತ್ವ ಸ್ಯಾತ್ ಅಂದಾಗ ಅನುಸಂಧಾನ ಅವಿಚ್ಛೇದಾತ್ ಸಂಕೇತರಿ ಪುರುಷ ಅಜ್ಞಾನಂ ಅನ್ನುವ ಶಂಕಕ್ಕೆ ಪರಿಹಾರ ಇದೆ. ಇವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ಅನುಸಂಧಾನ ವಿಚ್ಛೇದಾತ್ ಅಂತ ಹೇಳಿದ್ರು. ಅನುಸಂಧಾನ ವಿಚ್ಛೇದಾತ್ ಸಂಕೇತ ಇದ್ರ ಪುರುಷ ಅಜ್ಞಾನಂ. ಇವಾಗ ವೇದಗಳು ಅನಾದಿಯಾಗಿ ಬರ್ತಾ ಇದೆ ಅಂತ ಹೇಳ್ತೀವಿ. ಸೃಷ್ಟಿಯಾದ ಕಾಲದಿಂದ ಬರ್ತಾ ಇದ್ದೀವಿ. ಸೃಷ್ಟಿಯಾದ ಕಾಲದಿಂದ ಬರ್ತಿದೆ ಅಂದ್ರೆ ಮಧ್ಯದಲ್ಲಿ ಎಲ್ಲೋ ವಿಚ್ಛೇದವಾಗಿರ್ಬೋದು. ವಿಚ್ಛೇದವಾಗಿರೋದ್ರಿಂದ ಅನಾದಿ ಕಾಲ ಅಂತ ಹೇಳಿದ್ರೆ ಯಾರು ಇದನ್ನ ಮೊದಲು ಸಂಕೇತ ಮಾಡಿದ್ರು ನಮ್ಗೆ ತಿಳಿದು ಬರೋದಿಲ್ಲ. ಇದು ತಿಳಿದು ಬರೋದಿಲ್ಲ. ಋಷಿಗಳು ಹೇಳ್ತಾರೆ ಮಂತ್ರಗಳನ್ನ, ಆದ್ರೆ ಅರ್ಥಗಳನ್ನ ಯಾರು ಹೇಳಿದ್ರು, ಸಂಕೇತಗೊಳಿಸಿದ್ರು, ಸಂಕೇತ ಪುರುಷ ತಿಳಿದೇ ಇರೋದ್ರಿಂದ ಇದು ಯಾಕೆ ಅಂತ ಹೇಳಿದ್ರೆ ವಿಚ್ಛೇದವಾಗಿದ್ರಿಂದ. ಅನುಸಂಧಾನ ವಿಚ್ಛೇದವಾಗಿದ್ರೆ ಯಾರು ಅಂತ ನಮ್ಗೆ ತಿಳಿಯೋದಿಲ್ಲ. ಅವಿಚ್ಛೇದವಾಗಿದ್ರೆ ತಿಳಿಬಹುದು. ಅನಾದಿ ಅನುಸಂಧಾನ ಅವಿಚ್ಛೇದೇಪಿ ಹೇಳಿದ್ರು. ಅನುಸಂಧಾನ ವಿಚ್ಛೇದವಾಗಿಲ್ಲದೆ ಹೋದ್ರು ಕೂಡ ಸಂಕೇತಗೊಳಿಸಿದ ಪದಾರ್ಥ ಅಂತ ತಿಳಿದು ಬಿಟ್ರೆ ಅವ್ರು ಯಾರು ಸಂಕೇತಗೊಳಿಸಿದ್ರು ಅಂತ ತಿಳಿಬಹುದು. ಸಂಕೇತಗೊಳಿಸಿದವನೇ ಇಲ್ಲದೆ ಇರೋದಕ್ಕೆ ಸಂಕೇತಗೊಳಿಸಿದವನು ಅಂತ ತಿಳಿಯಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಯಾರು ಇದನ್ನ ಸಂಕೇತಗೊಳಿಸಿದ್ರು ಅಂತ ಯಾರು ಹೇಳಿಲ್ಲ. ವೇದ ಮಂತ್ರವನ್ನ ಮೊದಲು ಒಬ್ಬ ಋಷಿ ಹೇಳ್ತಾರೆ. ಆ ಋಷಿ ಹೇಳಿದಾಗ ಅವರಿಗೆ ಯಾರು ಉಪದೇಶ ಮಾಡಿದ್ರು ಅನ್ನೋದನ್ನ ಹೇಳಿಲ್ಲ. ಅವರು ಯಾರು ಉಪದೇಶ ಮಾಡಿದ್ರು ಅನ್ನೋದನ್ನ ಹೇಳೋದಿಲ್ಲ. ಮಂತ್ರವನ್ನ ಹೇಳ್ಕೊಂಡು ಹೋಗ್ತಾರೆ. ಇದು ಅಜಿಟರ್ ಹೇಳಿದ್ದು ಅಂತ ಹೇಳಿಬಿಟ್ರು. ಹೀಗೆ ಹೇಳುವಾಗ ಅವರವರ ಹೆಸರು ಬರುತ್ತೆ ಅಲ್ಲಿ, ಋಷಿಗಳ ಹೆಸರುಗಳು. ಅದು ಬಂದಾಗ ಅವ್ರಿಗೆ ಯಾರು ಉಪದೇಶ ಮಾಡಿದ್ರು ಅಂತ ಅವ್ರು ಹೇಳಿಲ್ಲ. ಆದ್ರಿಂದ ಯಾರು ಇದಕ್ಕೆ ಅರ್ಥವನ್ನು ಸಂಕೇತಗೊಳಿಸ್ತವರು ಅಂತ ನಮ್ಗೆ ತಿಳಿದು ಬರೋದಿಲ್ಲ. ಯಾರು ಸಂಕೇತಗೊಳಿಸಿದ್ರು ಅಂತ ಅವ್ರು ಹೇಳ್ತಾರೆ. ತಿಳಿದು ಬರೋ ಇರೋದ್ರಿಂದ ಯಾಕೆ ಅಂದ್ರೆ ಅನುಸಂಧಾನದಲ್ಲಿ ವಿಚ್ಛೇದವಾಗಿರೋದ್ರಿಂದ ಇದು ತಿಳಿದು ಬರೋದಿಲ್ಲ. ವಿಚ್ಛೇದವಿಲ್ಲದೆ ಇದ್ರು ತಿಳಿದು ಬರಬೇಕು. ಯಾರು ಅಂತ ಸಂಕೇತಗೊಳಿಸಿದ ಪದಾರ್ಥ ಅಂತ ಹೇಳಿದ್ರೆ ಸಂಕೇತ ಇದ್ರ ಪುರುಷ ಜ್ಞಾನಂ ಸಂಕೇತ ಮೂಲತ್ವೇ ಪ್ರಯೋಜನಂ ನ ಬೋಧಕತ್ವೇ. ಹೇಳ್ತಿದ್ದಾರೆ ಸಂಕೇತಗೊಳಿಸಿದವನು ಯಾರು ಅಂತ ನಾವು ತಿಳಿದ್ರೆ ಇವನು ಸಂಕೇತಗೊಳಿಸಿದ ಅಂತ ತಿಳಿಸುತ್ತೆ ಅಷ್ಟೇ. ಆದರೆ ಸಂಕೇತಗೊಳಿಸುವುದರ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಪರೀಕ್ಷೆ ಮಾಡ್ಬೇಕು. ಯಾರೋ ಒಬ್ಬರು ಹೆಸರಿಟ್ಟಿರ್ಬೇಕು. ಈ ಪದಾರ್ಥಕ್ಕೆ ಗೌಹು ಶಬ್ದ ಇದೆ, ಈಶ್ವರ ಅದಕ್ಕೆ ಹೆಸರು ಕೊಟ್ಟಿರ್ಬೇಕು. ಹೆಸರು ಕೊಟ್ಟಿರ್ಲಿ ಪರವಾಗಿಲ್ಲ. ಆ ಹೆಸರು ಕೊಟ್ಟಿದ್ರೆ ಈಶ್ವರ ಸಂಕೇತಗೊಳಿಸ್ತಾ ಅಂತ ಹೇಳ್ಬೋದು. ಆದ್ರೆ ಗೌಹು ಶಬ್ದಕ್ಕೆ ಸ್ವಾಭಾವಿಕವಾಗಿ ಅರ್ಥಬೋಧಕತ್ವ ಶಕ್ತಿ ಇಲ್ಲ ಅಂತ ಪ್ರೂವ್ ಮಾಡಕ್ಕಾಗಲ್ಲ. ಅದರಿಂದ ಆಗ ಹೇಳಕ್ಕಾಗೋದಿಲ್ಲ. ಬೋಧಕತ್ವೇ ಅಂತ ಇಲ್ಲಿ ಹೇಳಿದಾಗ ಸಂಕೇತ ಮೂಲತ್ವೇ ಪ್ರಯೋಜನ. ಯಾರು ಸಂಕೇತಗೊಳಿಸಿದ್ರು ಅಂತ ತಿಳಿಬೋದೇ ಹೊರತು ಈ ರೀತಿ ಈ ಪುರುಷ ಸಂಕೇತಗೊಳಿಸಿದಾನೆ ಅಂತ ಹೇಳಿದ್ರೆ ಸರಿ, ಈ ಶಬ್ದಕ್ಕೆ ಇವನು ಸಂಕೇತಗೊಳಿಸಿದಾನೆ. ಅವನು ಸಂಕೇತಗೊಳಿಸದೆ ಇದ್ರೆ ಈ ಶಬ್ದದ ಅರ್ಥ ತಿಳಿದಿತ್ತೋ ಇಲ್ವೋ ಅನ್ನೋದನ್ನು ವಿಚಾರ ಮಾಡಿದ್ರೆ ಶಬ್ದದ ಅರ್ಥ ಇಲ್ಲದೆ ಹೋದ್ರು ತಿಳಿಬೇಕಾಗಿತ್ತು. ಯಾಕೆ ಅಂದ್ರೆ ಅದಕ್ಕೆ ಸ್ವಾಭಾವಿಕವಾಗಿಯೇ ಇದೆ, ಯಾರು ಸಂಕೇತಗೊಳಿಸ್ಬೇಕಾಗೇ ಇಲ್ಲ ಅಂತ ಅವ್ರು ಹೇಳಿದ್ರು. ಅದು ಸಂಕೇತಗೊಳಿಸೋದು ಯಾರು ಗೊತ್ತಿಲ್ವಲ್ಲ ನಮ್ಗೆ, ಅದರಿಂದ ನೀವು ಹೀಗೆ ಹೇಳ್ತೀರಾ ಸಂಕೇತ ಬೇಕಾಗಿಲ್ಲ ಅಂತ. ಸಂಕೇತಗೊಳಿಸೋದು ಯಾರು ಅಂತ ತಿಳಿದೇ ಇರೋದ್ರಿಂದ ನೀವು ಸಂಕೇತಗೊಳಿಸ್ಬೇಕಾಗಿಲ್ಲ ಅಂತ ಹೇಳ್ತೀರಾ. ಹೇಳಿದ್ರೆ ಹಾಗೆ ಅಲ್ಲ. ಸಂಕೇತಗೊಳಿಸದೇ ಇದ್ರು ತಿಳಿದೇ ಇದ್ರು ಶಬ್ದಕ್ಕೆ ಸ್ವಾಭಾವಿಕವಾಗಿ ಬೋಧಕತ್ವ ಶಕ್ತಿ ಇದ್ದೇ ಇದೆ. ಸಂಕೇತಗೊಳಿಸೋನು ತಿಳಿದ್ರೆ ಇವನು ಸಂಕೇತ ಮಾಡಿದಾನೆ ಅಂತ ತಿಳಿಬಹುದು ಅಷ್ಟೇ. ಆದರೆ ಆ ಬೋಧಕತ್ವ ಶಕ್ತಿ ಹೋಗೋದಿಲ್ಲ. ಶಬ್ದಕ್ಕೆ ಬೋಧಕತ್ವ ಶಕ್ತಿ ಸ್ವಾಭಾವಿಕವಾಗಿ ಇದ್ದೇ ಇದೆ ಅನ್ನೋದು ಇಲ್ಲಿ ಸಂಕೇತ ಅಜ್ಞಾನಾದೇವ ಇಲ್ಲಿ ಹೇಳ್ತಾರೆ. ಇಲ್ಲಿ ನಚ ದೇವದತ್ತಾದಿ ಶಬ್ದವತಿ ಕಲ್ಪಯಿತು ಶಕ್ಯಂ. ಲೌಕಿಕವಾಗಿ ಇಲ್ಲಿ ಹೇಳುವಾಗ ಒಬ್ಬ ಹುಟ್ಟಿದಾನೆ, ಅವನಿಗೆ ದೇವದತ್ತ ಅಂತ ಹೆಸರಿಡ್ತಾರೆ. ಅವನಿಗೆ ಹೆಸರಿಟ್ಟಿರೋದ್ರಿಂದ ಯಾರೋ ಒಬ್ರು ಹೆಸರಿಟ್ಟಿದ್ದಾರೆ ಅಂತ ನಾವು ಊಹೆ ಮಾಡಬಹುದು. ವೇದ ಶಬ್ದಗಳಲ್ಲಿ ಹಾಗೆ ಮಾಡಕ್ಕಾಗಲ್ಲ. ದೇಶುಚ ಸಾಕ್ಷಾತ್ವಾ ಪರಂಪರೆಯವ ಸಂಕೇತೋ ಜ್ಞಾಯತೆ. ಪರಂಪರೆಯಾಗಿ ತಿಳಿಬಹುದು. ಯಾರೋ ಹೆಸರಿಟ್ಟಿರ್ತಾರೆ ಇವನಿಗೆ, ಅವ್ರ ತಂದೆ ತಾಯಿಗಳಿರ್ತಾರೆ, ಇಲ್ಲ ಇನ್ಯಾರೋ ಇರ್ತಾರೆ, ಆಚಾರ್ಯಗಳಿಟ್ಟಿರ್ಬೋದು. ಯಾರೋ ಒಬ್ರು ಹೆಸರಿಟ್ಟಿದ್ದಾರೆ ಅಂತ ನೇರವಾಗಿಯೋ ಪರಂಪರೆಯಾಗಿಯೋ ತಿಳಿಯಕ್ಕೆ ಸಾಧ್ಯ. ಇವಾಗ ಒಂದು ಪಾರ್ಕ್ ಇದೆ,
ಪಾರ್ಕ್ಗೋ ಒಂದು ಉದ್ಯಾನವನಕ್ಕೂ ಒಂದು ಹೆಸರಿಟ್ಟಿರ್ತಾರೆ. ಯಾರ ಹೆಸರಿಟ್ರು ಅಂತ ತಿಳಿಯೋದು ಪರಂಪರೆಯಾಗಿ ತಿಳಿಯಬಹುದು. ಎಷ್ಟೋ 200 ವರ್ಷದ ಹಿಂದೆ ಹೆಸರಿಟ್ಟಿರ್ಬಹುದು. ಅಥವಾ ಒಂದು ಅಣೆಕಟ್ಟಿದೆ, ಒಂದು ಇನ್ಯಾವುದೋ ಒಂದಿದೆ, ಒಂದು ದೇಶದ ಹೆಸರಿದೆ. ಇದೆಲ್ಲವೂ ಕೂಡ ಯಾರೋ ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ ಅಂತ ಊಹೆ ಮಾಡ್ಬೋದು. ಪರಂಪರೆಯಾಗಿ ಊಹೆ ಮಾಡ್ಬೋದು, ನೇರವಾಗಿಯೋ ಪರಂಪರೆಯಾಗಿ ಊಹೆ ಮಾಡ್ಬೋದು. ಗವಾದಿ ಶಬ್ದಾನಂತೂ ವೇದ ಶಬ್ದಗಳಿಗೆ ಹೇಗೆ ಗೌಹು ಆಜ್ಯಂ ಇದೆಲ್ಲ ವೇದದಲ್ಲಿ ಬರುವ ಶಬ್ದಗಳು. ಇವುಗಳಿಗೆಲ್ಲ ಅನಾದಿ ಅನುಸಂಧಾನ ಅವಿಚ್ಛೇದೇಪಿ, ಅನಾದಿ ಕಾಲದಿಂದ ಅನುಸಂಧಾನದಲ್ಲಿ ವಿಚ್ಛೇದವಿಲ್ಲದೇ ಇದ್ರೂ ಕೂಡ ಸಂಕೇತ ಅಜ್ಞಾನಾದೇವ ಬೋಧಕತ್ವ ಶಕ್ತಿ ಸ್ವಾಭಾವಿಕಿ. ಯಾರು ಸಂಕೇತಗೊಳಿಸಿದ್ರು ಅಂತ ನಮಗೆ ತಿಳಿದು ಬರೋದಿಲ್ಲ. ಅನುಸಂಧಾನದಲ್ಲಿ ವಿಚ್ಛೇದವಿಲ್ಲದೆ ಹೋದ್ರೆ ತಿಳಿಬೇಕಲ್ಲ ನೀವು ಪರಂಪರೆಯಾಗಿ ಅಂತ ಹೇಳಿದ್ರೆ. ಯಾಕೆ ಅಂದ್ರೆ ಯಾರು ಗುರು ಶಿಷ್ಯ ಗುರು ಶಿಷ್ಯ ಗುರು ಶಿಷ್ಯ ಹೀಗೆ ಎಲ್ಲರನ್ನು ಹೇಳ್ಕೊಂಡು ಬಂದ್ರೆ ಆ ಒಂದು ಪರಂಪರೆಯಲ್ಲಿ ವಿಚ್ಛೇದ ಇಲ್ಲದೆ ಹೋದ್ರೆ ನಾವು ಮೂಲ ಪುರುಷ ಯಾರು ಅಂತ ತಿಳಿಬೋದಲ್ಲ, ಸಂಕೇತಗೊಳಿಸೋನು ಅಂತ ಹೇಳಿದ್ವಲ್ಲ. ಆದರೆ ವೇದದಲ್ಲಿ ತಿಳಿಯೋದಿಲ್ಲ, ಸಂಕೇತಗೊಳಿಸೋನು ಯಾರು ಅಂತ ತಿಳಿದು ಬರೋದಿಲ್ಲ. ಆದ್ದರಿಂದ ಬೋಧಕತ್ವ ಶಕ್ತಿಯು ಸ್ವಾಭಾವಿಕ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಆ ಶಬ್ದಗಳಿಗೆ ತಾನೇ ಬೋಧಿಸುತ್ತೆ ಅನ್ನೋದನ್ನ ಇವಾಗ ಗೌಹು ಅನ್ನೋ ಶಬ್ದಕ್ಕೆ ಯಾರು ಅದನ್ನ ಅರ್ಥ ನಿಶ್ಚಯ ಮಾಡಿದ್ರು, ಆಜ್ಯಂ ಅನ್ನೋದಕ್ಕೆ ಯಾರು ನಿಶ್ಚಯ ಮಾಡಿದ್ರು ಅಂತ ಹೇಳಿದ್ರೆ ಈಶ್ವರ ಅಂತ ಹೇಳಕ್ಕಾಗೋದಿಲ್ಲ. ಈಶ್ವರನನ್ನೇ ಅನುಮಾನದಿಂದ ಸ್ಥಾಪನೆ ಮಾಡಿ ನೀವು ಅದುವೇ ಸರಿ ಮಾಡಕ್ಕಾಗೋದಿಲ್ಲ. ನೈಯಾಯಿಕರಿಗೆ ನಾವು ಹೇಳೋದು ಈಶ್ವರನನ್ನ ನೀವು ಊಹೆ ಮಾಡಕ್ಕಾಗೋದಿಲ್ಲ. ಆದ್ದರಿಂದ ಈಶ್ವರನ ಪ್ರಮಾಣ ವೇದದಿಂದಲೇ ತಿಳಿಬೇಕು. ವೇದದಿಂದ ತಿಳಿದಾಗ ಈಶ್ವರನ ಸಂಕೇತಗೊಳಿಸಿದ ಅನ್ನೋಕ್ಕೆ ಪ್ರಮಾಣ ಇಲ್ಲ ವೇದದಲ್ಲಿ ಎಲ್ಲಿಯೂ. ಆದ್ದರಿಂದ ಸಂಕೇತಗೊಳಿಸೋನು ಯಾರು ಅಂತ ತಿಳಿದು ಬರೋದಿಲ್ಲ. ಅದರಿಂದ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಬೋಧಕತ್ವ ಶಕ್ತಿಯು ಸ್ವಾಭಾವಿಕವೇ ಅನ್ನೋದು ತಿಳಿದು ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅತಃ ಅಜ್ಞಾದೀನಾಂ ಔಷ್ಣ್ಯಾದಿ ಶಕ್ತಿವತೆ ಇಂದ್ರಿಯಾಣಾಂ ಬೋಧಕತ್ವ ಶಕ್ತಿವಚ್ಚ ಶಬ್ದಸ್ಯಾಪಿ ಬೋಧಕತ್ವ ಶಕ್ತಿ ಆಶ್ರಯಣೀಯ. ಏವಂ ಬೋಧಕತ್ವಾತ್ ಸಂಕೇತ ಮೂಲತ್ವಂ ಆಶಂಕೆ ಪರಿಹೃತಂತೆ ಶಬ್ದತ್ವಾತ್ ದೇವದತ್ತಾದಿ ಶಬ್ದವತೆ. ಶಬ್ದ ಒಂದು ಅರ್ಥ ತಿಳಿಸೋದ್ರಿಂದ ಯಾರೋ ಸಂಕೇತಗೊಳಿಸಿರ್ಬೇಕು ಅಂದ್ರೆ ಮೊದಲ ಅನುಮಾನ. ಬೋಧಕತ್ವಾತ್ ಅಂತ ಹೇಳಿ ಶಬ್ದಗಳಿಗೆ ಸಂಕೇತ ಮೂಲವೇ, ಯಾರೋ ಸಂಕೇತಗೊಳಿಸಿರ್ಬೇಕು. ಯಾಕೆ ಅಂದ್ರೆ ಅದು ಅರ್ಥವನ್ನು ಬೋಧಿಸುತ್ತೆ ಅಂತ ಹೇಳಿದ್ರೆ ಇಲ್ಲೇ ಹೋದ್ರೆ ಅರ್ಥ ಬೋಧಕತ್ವ ಶಕ್ತಿ ಇರೋದಿಲ್ಲ ಅದಕ್ಕೆ ಅಂತ ಹೇಳಿದ್ರೆ ಹಾಗೆ ಹೇಳಕ್ಕಾಗೋದಿಲ್ಲ ಅಂತ ಅಲ್ಲಿ ಮೊದಲು ಹೇಳಿದ್ರು. ಈಗ ಶಬ್ದತ್ವಾತ್ ಅಂತ ಹೇಳಿದ್ರು, ಶಬ್ದವಾಗಿದ್ರೋದ್ರಿಂದಲೇ ದೇವದತ್ತಾದಿ ಶಬ್ದವತೆ. ಶಬ್ದತ್ವಾತ್ ಶಬ್ದಾನಾಂ ಸಂಕೇತ ಇತರ ಪುರುಷ ಅನುಮಾತವ್ಯ ಅಂತ ಹೇಳಿದ್ರೆ ಸಂಕೇತ ಯಾರು ಗೊಳಿಸ್ದ ಅಂತ ನಾವು ಊಹೆ ಮಾಡ್ಕೊಳ್ಬೇಕು. ಇಲ್ಲ ಪರಂಪರೆಯಾಗೋ ನೇರವಾಗಿ ತಿಳಿಬಹುದು. ಯಾಕೆ ಅಂದ್ರೆ ಶಬ್ದಕ್ಕೆ ಅರ್ಥ ಯಾರಾದ್ರೂ ತಿಳಿಸಿರ್ಬೇಕು, ಇಲ್ಲದ್ರೆ ಆಗೋದಿಲ್ಲ. ಹೇಗೆ ದೃಷ್ಟ ಅಂತ ಅಂದ್ರೆ ದೇವದತ್ತಾದಿ ಶಬ್ದವತೆ. ದೇವದತ್ತ ಮೊದಲಾದ ಶಬ್ದಗಳು ಲೋಕದಲ್ಲಿ ಯಾರೋ ಒಬ್ಬ ನಾಮಕರಣ ಮಾಡಿರ್ತಾರೆ, ಅದರಿಂದ ತಿಳಿದು ಬರುತ್ತೆ. ಹೇಳಿದ್ರೆ ಅದು ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಕೇತಗೊಳಿಸಿದರು ಅನಾದಿ ಅನುಸಂಧಾನವು ವಿಚ್ಛೇದವಿಲ್ಲದೆ ಇದ್ರು ಕೂಡ ಸಂಕೇತ ಇತರ ಯಾರು ಸಂಕೇತಗೊಳಿಸಿದ್ರು ಅಂತ ನಮಗೆ ತಿಳಿದು ಬರದೇ ಇರೋದ್ರಿಂದ ಬೋಧಕತ್ವ ಶಕ್ತಿ ಅದು ಸ್ವಾಭಾವಿಕ ಅಂತ ತಿಳಿಬೇಕು. ಹೇಗೆ ಅಂದ್ರೆ ಅಗ್ನಿಗೆ ಔಷ್ಣ್ಯ ಅನ್ನುವ ಶಕ್ತಿಯನ್ನು ಯಾರು ಕೊಟ್ಟರು? ಅದು ಹೇಗೆ ತಿಳಿಯುತ್ತೆ? ಔಷ್ಣ್ಯ ಅನ್ನುವ ಶಕ್ತಿ ಹೇಗೆ ಇದೆಯೋ ಅಗ್ನಿ ಮೊದಲಾದ ಪದಾರ್ಥಗಳಿಗೆ, ಶಬ್ದಗಳಿಗೂ ಕೂಡ ಬೋಧಕತ್ವ ಶಕ್ತಿಯು ಸ್ವಾಭಾವಿಕವಾಗಿಯೇ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಪರಿಹಾರ ತುಲ್ಯ ಅಂತ ಹೇಳಿ ಅದನ್ನ ಅದುವೇ ಇಲ್ಲಿ ಹೇಳ್ತಿದ್ರು. ಅದಕ್ಕೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ನನು ಚ ಅನ್ನೋದು ಪೂರ್ವ ಪಕ್ಷಿ ಹೇಳೋದು. ಇಂದ್ರಿಯವತೆ ಶಬ್ದಸ್ಯಾಪಿ ಬೋಧಕತ್ವಂ ಸ್ವಾಭಾವಿಕಂ ಸಂಬಂಧ ಗ್ರಹಣಂ ಬೋಧಕತ್ವಾಯ ಕಿಮಿತಿ ಅಪೇಕ್ಷತೆ ಅಂತ ಹೇಳಿ. ನಿಮಗೆ ಶಬ್ದ ಸಂಬಂಧ ಅನ್ನೋದು ಶಬ್ದ ಬೋಧಕತ್ವಾಯ ಕಿಮಿತಿ ಅಪೇಕ್ಷತೆ. ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವನ್ನು ಮತ್ತೆ ಯಾಕೆ ನೀವು ತಿಳಿಬೇಕು? ನೇರವಾಗಿ ನಿಮ್ಗೆ ಅರ್ಥವನ್ನು ಬೋಧಿಸ್ಬಿಟ್ರೆ ಸಂಬಂಧ ಯಾಕೆ ತಿಳಿಬೇಕು? ಇಂದ್ರಿಯಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂದ್ರಿಯಕ್ಕೂ ಪದಾರ್ಥಕ್ಕೂ ಸಂಬಂಧ ಏರ್ಪಡ್ಬೇಕು. ಎರಡಕ್ಕೂ ಕೂಡ ಸಂಬಂಧ ಏರ್ಪಡ್ಬೇಕು. ಶಬ್ದಸ್ಯಾಪಿ ಬೋಧಕತ್ವಂ ಇದು ಇಂದ್ರಿಯವತೆ ಸ್ವಾಭಾವಿಕಂ. ಆವಾಗ ಸಂಬಂಧ ಗ್ರಹಣಂ ಬೋಧಕತ್ವಾಯ ಕಿಮಿತಿ ಅಪೇಕ್ಷತೆ. ಸಂಬಂಧ ಗ್ರಹಣ ಯಾಕೆ ಬೇಕು ನಿಮ್ಗೆ? ನೇರವಾಗಿ ತಿಳಿಬಹುದಲ್ಲ. ಶಬ್ದದ ಸಂಬಂಧ ಗ್ರಹಣ ಬೇಕು ಅಂತ ಹೇಳ್ತಿರಲ್ಲ. ಲಿಂಗವತೆ ಅಂತ ಹೇಳಿದ್ರು. ಅನುಮಾನದಲ್ಲಿ ವ್ಯಾಪ್ತಿಯನ್ನು ತಿಳಿಸ್ಬೇಕು. ವ್ಯಾಪ್ತಿಯಿಂದ ತಿಳಿದೇ ಹೋದ್ರೆ ಊಹೆ ಮಾಡಕ್ಕಾಗಲ್ಲ. ಧೂಮಕ್ಕೂ ಅಗ್ನಿಗೂ ಇರುವಂತಹ ಒಂದು ಸಂಬಂಧವನ್ನ ಅದು ತೋರಿಸುತ್ತೆ. ಧೂಮಜ್ಞಾನ ಅನ್ನೋದು ಲಿಂಗ
ಲಿಂಗ ಅಂತ ಹೇಳಿದ್ರೆ ಧೂಮವು ತನ್ನೊಡನೆ ನೇರ ಸಂಬಂಧಿಸಿರುವ ಅಗ್ನಿಯನ್ನು ತಿಳಿಸುತ್ತೆ. ಆ ಸಂಬಂಧ ಜ್ಞಾನದಿಂದ ಅಗ್ನಿ ಇದೆ ಅಂತ ಊಹೆ ಮಾಡ್ತೀವಿ ನಾವು. ಆ ಸಂಬಂಧ ಇಲ್ಲದೆ ಹೋದ್ರೆ ಊಹೆ ಮಾಡೋಕ್ಕಾಗಲ್ಲ. ನಾವು ಯಾವ ಪದಾರ್ಥವನ್ನು ನೋಡದೇ ಇರೋ ಪದಾರ್ಥವನ್ನು ಊಹೆ ಮಾಡ್ಬೇಕಾದ್ರೆ ಇದಕ್ಕೂ ಅದಕ್ಕೂ ಒಂದು ನಿಯತವಾದ ಸಂಬಂಧ ಇರಬೇಕು. ಆ ಸಂಬಂಧ ಗ್ರಹಣದಿಂದಲೇ ನಾವು ತಿಳಿಯಕ್ಕೆ ಸಾಧ್ಯ. ಅದೇ ರೀತಿ ಶಬ್ದಕ್ಕೂ ಕೂಡ ಸಂಬಂಧ ಗ್ರಹಣ ಬೇಕು ಅಂತ ಹೇಳಿದ್ರೆ, ಯಥಾ ಜ್ಞಾತ ಸಂಬಂಧ ನಿಯಮಂ ಧೂಮಾದಿ ಅಗ್ನಿ ಆದಿ ವಿಜ್ಞಾನ ಜನಕ. ಧೂಮಕ್ಕೂ ಅಗ್ನಿಗೂ ಸಂಬಂಧವನ್ನು ತಿಳಿದಿರೋದ್ರಿಂದ ನಮಗೆ ತಿಳಿಸುತ್ತೆ. ಅದು ಧೂಮವನ್ನು ನೋಡಿ ಅಗ್ನಿಯನ್ನು ಊಹೆ ಮಾಡ್ಬೋದು. ಅದೇ ರೀತಿ ಜ್ಞಾತ ಸಂಬಂಧ ನಿಯಮ ಶಬ್ದೋಪಿ ಅರ್ಥವಿಶೇಷ ಬುದ್ಧಿಜನಕ. ಶಬ್ದಕ್ಕೂ ಕೂಡ ಸ್ವಾಭಾವಿಕವಾದ ಅರ್ಥದೊಡನೆ ಸಂಬಂಧ ಇದೆ ಅದಕ್ಕೆ. ಆದ್ದರಿಂದ ಅರ್ಥ ವಿಶೇಷವನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ಶಬ್ದವು ಅನುಮಾನದಂತೆ ಆಗೋಗುತ್ತೆ ಅವಾಗ ಅಂತ ಅವರು ಪೂರ್ವ ಪಕ್ಷಿ ಹೇಳ್ತಾರೆ. ಶಬ್ದವು ಕೂಡ ಅನುಮಾನದಂತೆ ಆಗ್ಬಿಡ್ಬೇಕು ಅವಾಗ. ಯಾಕೆ ಅಂದ್ರೆ ಸಂಬಂಧ ತಿಳಿಬೇಕಾದ್ರೆ ನಿಮ್ಗೆ ಬೋಧಕತ್ವ ಅನ್ನು ತಿಳಿಬೇಕಾದ್ರೆ ಪದಾರ್ಥಕ್ಕೆ ಸಂಬಂಧವನ್ನು ಜ್ಞಾನ ಬೇಕು ಅಂತ ಹೇಳಿದ್ರೆ ಅನುಮಾನದಂತೆ ಆಗ್ಬಿಡುತ್ತೆ. ಏವಂ ತರಿ ಶಬ್ದೋಪಿ ಅರ್ಥ ವಿಶೇಷಸ್ಯ ಲಿಂಗಂ ಈ ಅನುಮಾನಮೇವ ಸ್ಯಾತ್. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಒಂದು ಸಂಬಂಧ ಪದಕ್ಕೂ ಪದಾರ್ಥಕ್ಕೂ ಅಥವಾ ನಾವು ಪ್ರತ್ಯಕ್ಷವಾಗಿ ನೋಡುವುದಕ್ಕೂ ಅನುಮಾನದಿಂದ ಊಹೆ ಮಾಡಿ ತಿಳಿಯುವ ಪದಾರ್ಥಕ್ಕೂ ಇರುವ ಸಂಬಂಧ ತಿಳಿದೇ ಹೋದರೆ ನಾವು ಪದಾರ್ಥವನ್ನು ಊಹೆ ಮಾಡೋಕ್ಕಾಗೋದಿಲ್ಲ. ಕಪ್ಪು ಮೋಡವನ್ನು ನೋಡಿದ್ರೆ ಮಳೆ ಬರುತ್ತೆ ಅಂದ್ರೆ ಅದಕ್ಕೂ ಮಳೆಗೂ ಒಂದು ಸಂಬಂಧ ತಿಳಿದಿರ್ಬೇಕು ನಮ್ಗೆ. ತಿಳಿದಿಲ್ಲದೆ ಹೋದರೆ ಊಹೆ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಶಬ್ದಕ್ಕೂ ಆ ಅರ್ಥಕ್ಕೂ ಕೂಡ ಸಂಬಂಧ ಗ್ರಹಣ ಅನ್ನೋದು ಮುಖ್ಯ. ಅದನ್ನು ತಿಳಿದಿರ್ಬೇಕು. ಆಗ ಇದು ಕೂಡ ಅನುಮಾನವಾಗ್ಬಿಡುತ್ತೆ. ಶಬ್ದ ಪ್ರಮಾಣ ಅಂತ ಹೇಳಕ್ಕಾಗಲ್ಲ, ಸ್ವತಂತ್ರ ಪ್ರಮಾಣ ಆಗೋದಿಲ್ಲ. ಅನುಮಾನ ಪ್ರಮಾಣದಲ್ಲಿಯೇ ಸೇರಿಸ್ಬೇಕು. ಆವಾಗ ಶಬ್ದಾರ್ಥ ಸಂಬಂಧ ಅನುಮಾನದಿಂದಲೇ ಊಹೆ ಮಾಡಿದಾಗ ಆಗುತ್ತೆ ಅಂದ್ರೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ ಶಬ್ದಾರ್ಥಯೋ ಸಂಬಂಧ ಬೋಧ್ಯ ಬೋಧಕ ಭಾವ ಏವ ಅದು ತಿಳಿಸುತ್ತೆ. ಅದಕ್ಕೆ ಬೋಧಕತ್ವ ಇದೆ. ಬೋಧಕತ್ವ ಶಬ್ದಕ್ಕಿದೆ, ಬೋಧ್ಯವಾದದ್ದು ಪದಾರ್ಥ ಇದೇ ಅದರ ಸಂಬಂಧವೇ ಹೊರತು ಧೂಮ ಮೊದಲ ಅಗ್ನಿ ತರ ಜನ್ಯ ಜನಕ ಭಾವ ಸಂಬಂಧ ಮೊದಲಾದ್ದಿಲ್ಲ. ಅಲ್ಲಿ ಧೂಮಾದೀನ ಅಂತೂ ಸಂಬಂಧ ಅಂತರಂ ಬೇರೆ ಸಂಬಂಧ ಯಾವುದು ಅಂದ್ರೆ ಜನ್ಯ ಜನಕ ಭಾವ. ಜನ್ಯ ಜನಕ ಭಾವ ಸಂಬಂಧದಿಂದ ಅಗ್ನಿಗೂ ಧೂಮಕ್ಕೂ ತಿಳಿದಿದೆ. ಅಗ್ನಿ ಧೂಮವನ್ನ ಉಂಟು ಮಾಡುತ್ತೆ. ಆದ್ದರಿಂದ ಆ ಜನ್ಯ ಜನಕ ಭಾವ ಅನ್ನೋ ಸಂಬಂಧ ತಿಳಿದು ಊಹೆ ಮಾಡಬಹುದು. ಆದರೆ ಶಬ್ದದಲ್ಲಿ ಬೋಧ್ಯ ಬೋಧಕ ಭಾವವೇ ಸಂಬಂಧ, ಅಷ್ಟೇ, ಬೇರೆ ಯಾವುದೂ ಇಲ್ಲ. ತಸ್ಯ ಸಂಬಂಧಸ್ಯ ಜ್ಞಾನದ್ವಾರೇಣ ಬುದ್ಧಿಜನಕತ್ವ ಇದು ವಿಶೇಷ. ಅದರಿಂದ ಆ ಸಂಬಂಧವು ನಮ್ಮ ಜ್ಞಾನದ ಮೂಲಕ ಉಂಟು ಮಾಡುತ್ತೆ. ಆ ಸಂಬಂಧವು ಜನ್ಯಜನಕ ಭಾವ ಸಂಬಂಧ ಅನ್ನುವ ಜ್ಞಾನವಿದ್ರೆ ಆಗ ಧೂಮದಿಂದ ಅಗ್ನಿಯನ್ನು ಊಹೆ ಮಾಡಬಹುದು. ಶಬ್ದದಲ್ಲಿ ಹಾಗಿಲ್ಲ. ಜನ್ಯಜನಕ ಭಾವ ಸಂಬಂಧ ಮೊದಲಾದಿಲ್ಲ. ಸ್ವಾಭಾವಿಕವಾದ ಬೋಧ್ಯ ಬೋಧಕ ಸಂಬಂಧ. ಶಬ್ದಕ್ಕೆ ಅರ್ಥವನ್ನು ಬೋಧಿಸುವ ಶಬ್ದ ಅರ್ಥ, ಅದರ ಶಕ್ತಿ ಶಬ್ದ ಶಕ್ತಿ ಅಂತ ಹೇಳೋದು ಸ್ವಾಭಾವಿಕವಾದದ್ದು. ಅದಕ್ಕೆ ಬೇರೆ ಯಾವ ಒಂದು ಸಂಬಂಧದ ಅಪೇಕ್ಷೆಯು ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸ್ವಾಭಾವಿಕವಾದ ಸಂಬಂಧವಿದೆ. ಬೋಧಕತ್ವಂ ಸ್ವಾಭಾವಿಕಂ ವ್ಯುತ್ಪತ್ತಿ ಗ್ರಹಣ ಸಾಪೇಕ್ಷತ್ವಂ ಅಯುಕ್ತಂ. ವ್ಯುತ್ಪತ್ತಿ ನಮಗೆ ತಿಳಿಬೇಕು ಅಂತ ಹೇಳಿ ಯಾಕೆ ಹೇಳ್ತೀರಾ ನೀವು ಸ್ವಾಭಾವಿಕವಾದರೆ? ಆದ್ದರಿಂದ ಸಾಂಕೇತಿಕಂ ಅಂತ ಹೇಳ್ತಾರೆ. ಇಲ್ಲಿ ವ್ಯುತ್ಪತ್ತಿಯನ್ನು ತಿಳಿಬೇಕು. ಯಾವ ಧಾತುವಿಂದ ಬಂದಿದೆ, ಇಲ್ಲಿ ಪ್ರಾತಿಪದಿಕ ಯಾವುದು, ಪ್ರತ್ಯಯ ಯಾವುದು, ಧಾತು ಯಾವುದು, ಇದೆಲ್ಲ ತಿಳಿದ್ರೆ ಆಗ ಅದರ ಅರ್ಥ ತಿಳಿಯುತ್ತೆ ಅಂತ ಹೇಳಿದ್ರೆ ನಾವು ಇದು ಹೇಳ್ತೀವಿ. ಈ ರೀತಿಯ ಶಬ್ದದ ಅರ್ಥವನ್ನು ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ವ್ಯುತ್ಪತ್ತಿ ಗ್ರಹಣ ಸಾಪೇಕ್ಷತ್ವಂ ಅದರ ಅಪೇಕ್ಷೆ ಇದೆ ಅಂತ ಹೇಳಕ್ಕಾಗಲ್ಲ ನೀವು. ಯಾಕೆ ಅಂತ ಅದರಿಂದ ಅದಿದೆ ಅಂತ ಹೇಳ್ಬಿಟ್ರೆ ಸಾಂಕೇತಿಕ ಅಂತ ಹೇಳ್ಬೇಕು. ಯಾರೋ ಅರ್ಥವನ್ನು ನಿಶ್ಚಯ ಮಾಡಿರ್ಬೇಕು. ಸಂಬಂಧ ಗ್ರಹಣಮಪಿ ಸಾಮಗ್ರಿ ಅಂತರ್ಭೂತಂ. ಆ ಸಂಬಂಧವೂ ಕೂಡ ಸಾಮಗ್ರಿಯಲ್ಲಿಯೇ ಸೇರ್ಕೊಂಡ್ಬಿಟ್ಟಿದೆ ಅಂತ. ಶಬ್ದದಲ್ಲಿಯೇ ಎಲ್ಲವೂ ಸಂಬಂಧವು ತಿಳಿಸುತ್ತೆ. ಚಕ್ಷುರಾದೇಹೇ ಆಲೋಕಾದಿ ಅಪೇಕ್ಷತ್ವನ ಬೋಧಕತ್ವ ವಿರೋಧಿ, ಶಕ್ತಿ ವಿರೋಧಿ. ಚಕ್ಷುರಾದೆ ಇದೆಲ್ಲ ಇಲ್ಲಿ ಮುಂದೆ ಹೇಳ್ತಾರೆ. ಇಲ್ಲಿ ಗೃಹೀತ ಸಂಬಂಧಸ್ಯ ಬೋಧಕತ್ವ ದರ್ಶನಾತ್ ಅನಾದಿ ಅನುಸಂಧಾನ ಅವಿಚ್ಛೇದೇತು ಸಂಕೇತ ಅಜ್ಞಾನಾತ್ ಬೋಧಕತ್ವ ಶಕ್ತಿ ನಿಶ್ಚಯ ಹೇಳಿ ಇದನ್ನ ವೇದದಲ್ಲಿ ಹೇಳುವಾಗ ಶಬ್ದಗಳಿಗೆ ಅರ್ಥವು ಸ್ವಾಭಾವಿಕವಾಗಿದೆ. ಆದರೂ ನೀವು ನಿರುಕ್ತಿ ಬೇಕಲ್ಲ, ವ್ಯುತ್ಪತ್ತಿ ಗ್ರಹಣ ಹೇಗೆ ಇದನ್ನ ವ್ಯುತ್ಪತ್ತಿ ಮಾಡೋದು ಅನ್ನೋ ತಿಳಿಬೇಕಲ್ಲ. ಶಬ್ದದ ವ್ಯುತ್ಪತ್ತಿಗಳು ಅದು ತಿಳಿದ್ರೇನೆ ಅರ್ಥ ತಿಳಿಯಕ್ಕೆ ಸಾಧ್ಯ.
ಇದು ಯಾಕೆ ಬೇಕು ನಿಮಗೆ ಅಂತ ಕೇಳಿದ್ರೆ ಅದೆಲ್ಲವೂ ಕೂಡ ಅದರಲ್ಲಿಯೇ ಅಂತರ್ಗತವಾಗಿದೆ. ಅದೇ ನಮಗೆ ತಿಳಿಸುತ್ತೆ ನೇರವಾಗಿ. ಧಾತುವು ಅಲ್ಲೇ ಇದೆ, ಪ್ರತ್ಯಯವೂ ಇದೆ, ಎಲ್ಲವೂ ಕೂಡ ಸ್ವತಃ ಬೋಧಕತ್ವ ಅನ್ನೋದು ಶಬ್ದಕ್ಕೆ ಇದ್ದೇ ಇದೆ. ಆದರೆ ನಿಮ್ಗೆ ಯಾಕೆ ವ್ಯಾಕರಣ, ಕೋಶ ಇದೆಲ್ಲ ಯಾಕೆ ಬೇಕು ಅಂತ ಹೇಳಿದ್ರೆ, ಚಕ್ಷು ಕಣ್ಣಿಗೆ ಕೂಡ ರೂಪವನ್ನು ತೋರಿಸುವ ಶಕ್ತಿ ಸ್ವಾಭಾವಿಕವಾಗಿದ್ರು ಆಲೋಕಾದಿ ಅಪೇಕ್ಷತ್ವಂ ಬೋಧಕತ್ವ ಶಕ್ತಿ ವಿರೋಧಿ. ಬುದ್ಧಿ ವಿಶೇಷವನ್ನು ಉಂಟು ಮಾಡಕ್ಕೆ ಬೆಳಕಿನ ಸಹಾಯ ಬೇಕು ಕಣ್ಣಿಗೆ. ಸ್ವಾಭಾವಿಕವಾಗಿ ಪದಾರ್ಥಗಳನ್ನು ತೋರಿಸುವ ಶಕ್ತಿ ಕಣ್ಣಿಗೆ ಇದೆ, ಆದರೂ ಬೆಳಕಿನ ಅಪೇಕ್ಷೆ ಇದೆ. ಕತ್ತಲೆಯಲ್ಲಿ ನಮಗೇನು ಗ್ರಹಿಸೋದಕ್ಕಾಗೋದಿಲ್ಲ ಕಣ್ಣಿನಿಂದ. ಕತ್ತಲೆಯಲ್ಲಿ ಯಾವ ಪದಾರ್ಥವನ್ನು ಕಾಣದೆ ಹೋದ್ರೆ ನನಗೆ ದೃಷ್ಟಿ ಹೋಗ್ಬಿಡ್ತು ಅಂತ ಯಾರು ಹೇಳೋದಿಲ್ಲ. ಕಣ್ಣಿನ ಶಕ್ತಿ ಹೊರಟೋಗಿದೆ ಅಂತ ಯಾರು ಹೇಳಲ್ಲ ಕತ್ತಲೆಯಲ್ಲಿ ಏನು ಕಾಣಿಸ್ತಿದೆ ಹೋದ್ರೆ. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿದೆ. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿದೆ. ಬೋಧಕತ್ವ ಶಕ್ತಿ ಹೋಗೋದಿಲ್ಲ ಕಣ್ಣಿಗೆ. ಆದ್ದರಿಂದ ಅದೇ ರೀತಿ ವ್ಯಾಕರಣ, ವ್ಯುತ್ಪತ್ತಿ ಎಲ್ಲ ಅಪೇಕ್ಷೆ ಇದೆ ಅಂತ ಹೇಳಿದ್ರೆ ಶಬ್ದಕ್ಕೆ ಸ್ವಾಭಾವಿಕವಾದ ಬೋಧಕತ್ವ ಶಕ್ತಿ ಇಲ್ಲ ಅಂತ ಹೇಳಕ್ಕಾಗಲ್ಲ ನೀವು. ಅದರಿಂದ ಈ ಒಂದು ಉದಾಹರಣೆಯನ್ನು ಕೊಡ್ತಾ ಇರ್ತಾರೆ. ಸಾರ್ ಸ್ವಾಭಾವಿಕಿ ಬೋಧಕತ್ವ ಶಕ್ತಿ, ಸ್ವಾಭಾವಿಕವಾಗಿ ಅದರಲ್ಲಿಯೇ ಇದೆ, ನಮಗೆ ತಿಳಿದು ಬಂದಿಲ್ಲ ಅಷ್ಟೇ. ನಮಗೆ ಗ್ರಂಥದ ಅಪೇಕ್ಷೆ ಇರ್ಬೋದು, ಕೋಶದ ಅಪೇಕ್ಷೆ ಇರಬಹುದು, ಆದರೆ ಅದಕ್ಕೆ ತಿಳಿಸುವ ಶಕ್ತಿ ಸ್ವಾಭಾವಿಕವಾಗಿ ಇದೆ. ಅದೇ ಔತ್ಪತ್ತಿಗಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ಅದನ್ನ ಹೇಳಿದ್ರು. ಸಂಬಂಧ ಗ್ರಹಣ ಸಾಪೇಕ್ಷತ್ವಾತ್ ಶಬ್ದೋಪಿ ಲಿಂಗಂ ಸ್ಯಾತ್ ಇತಿ ಚೇತ್. ಹಾಗಾದ್ರೆ ಈ ಸಂಬಂಧವನ್ನು ತಿಳಿಯೋದು ಅಪೇಕ್ಷೆ ಇದ್ರೆ ಲಿಂಗವೂ ಆಗ್ಬೇಕಲ್ಲ ಅಂದ್ರೆ ಅದು ಜನ್ಯಜನಕ ಭಾವವೇ ಮೊದಲಾದ ಸಂಬಂಧವಲ್ಲ. ಜನ್ಯಜನಕ ಭಾವಾದಿ ಸಂಬಂಧಾಂತರ ಜ್ಞಾನದ ಅಪೇಕ್ಷೆ ಲಿಂಗಂ. ಲಿಂಗ ಅನ್ನೋದಕ್ಕೆ ಇದುವೇ ಲಕ್ಷಣ. ಬೇರೆ ಒಂದು ಸಂಬಂಧವನ್ನ ನಮಗೆ ಅದರ ಜ್ಞಾನವಿರ್ಬೇಕು. ಲಿಂಗ ಅಂತ ಹೇಳಿದ್ರೆ ಈಗ ಧೂಮ ಅಂತ ಹೇಳುವಾಗ ಧೂಮ ಜ್ಞಾನ ಲಿಂಗವಾಗುತ್ತೆ. ಧೂಮಕ್ಕೂ ಅಗ್ನಿಗೂ ಇರುವ ವ್ಯಾಪ್ತಿ ಜ್ಞಾನವಿದೆಯಲ್ಲ, ಅದಕ್ಕೆ ಲಿಂಗ ಅಂತ ಹೇಳ್ತಾರೆ. ಅದು ಅದನ್ನ ತಿಳಿಸುತ್ತೆ ನಮಗೆ. ಸಂಬಂಧ, ಜನ್ಯಜನಕ ಭಾವ ಸಂಬಂಧವಿದೆ, ಆ ಜ್ಞಾನ ಬಂದ ಮೇಲೆ ಇದು ತಿಳಿಯುತ್ತೆ ನಮಗೆ. ಆದರೆ ಶಬ್ದದಲ್ಲಿ ಹಾಗಿಲ್ಲ. ಶಬ್ದಾರ್ಥಯೋ ಬೋಧ್ಯ ಬೋಧಕ ಭಾವ ಸಂಬಂಧ ಏವ ಜ್ಞಾತವ್ಯ ಇತಿ ಲಿಂಗ ಶಬ್ದಯೋ ಭೇದ. ಅದರಿಂದ ಅನುಮಾನದಲ್ಲಿ ಲಿಂಗವನ್ನು ತಿಳಿದು ಲಿಂಗ ಜ್ಞಾನದಿಂದ ಊಹೆ ಮಾಡೋ ಹಾಗೆ ಶಬ್ದದಲ್ಲಿ ಬೋಧ್ಯಬಾಧಕ ಭಾವ ಸಂಬಂಧ ಇದೆ ಎಂದು ತಿಳಿದ್ರೆ ಸಾಕು, ಸ್ವಾಭಾವಿಕವಾಗಿ ತಿಳಿಸುತ್ತೆ ಅರ್ಥವನ್ನ. ಹಾಗೆ ನಾವು ತಿಳಿದ್ರೆ ಶಬ್ದಾರ್ಥಗಳು ನಮಗೆ ತಿಳಿಯುತ್ತೆ. ಅಷ್ಟೇ ನಮಗೆ ಬೇಕಾಗಿರೋದೇ ಹೊರತು ಜನ್ಯಜನಕ ಭಾವ ಮೊದಲಾದ ಬೇರೆ ಸಂಬಂಧಗಳ ಇಲ್ಲ ಅಲ್ಲಿ ಶಬ್ದದ ವಿಷಯದಲ್ಲಿ. ಆದ್ರಿಂದ ಅದನ್ನ ಶಬ್ದಕ್ಕೆ ಬೋಧಕತ್ವ ಶಕ್ತಿ ಸ್ವಾಭಾವಿಕ ಅನ್ನೋದನ್ನ ಮೊದಲು ತೋರಿಸಿದ್ರು. ಈಗ ಈ ರೀತಿ ಇರುವಂತಹ ಏವಂ ಬೋಧಕಾನಾಂ ಪದ ಸಂಘಾತಾನಾಂ, ಪದಗಳ ಒಂದು ಸಂಘಾತ, ಅದರ ಒಂದು ಸಮೂಹ, ಅದು ಸಂಸರ್ಗ ವಿಶೇಷ ಬೋಧಕತ್ವೇನ, ಅವುಗಳ ಒಂದು ಸಂಸರ್ಗ ಹೇಗಿದೆಯೋ ಅದನ್ನು ಕೂಡ ಅದರ ವಿಶೇಷವನ್ನು ಅದು ತಿಳಿಸೋದ್ರಿಂದ ಅದು ವಾಕ್ಯ ಅಂತ ಹೇಳಲ್ಬಿಡುತ್ತೆ. ವಾಕ್ಯ ಶಬ್ದ ಅಭಿಧೇಯಾನಾಂ, ವಾಕ್ಯ ಅಂತ ಹೇಳಬೇಕಾದ್ರೆ ಆ ಶಬ್ದಗಳಿರ ಒಂದು ಸಂಸರ್ಗ ವಿಶೇಷವು ನಮಗೆ ತಿಳಿದು ಬರಬೇಕು. ಆದ್ದರಿಂದ ಎ ಸೆಂಟೆನ್ಸ್ ಈಸ್ ಎ ಕಲೆಕ್ಷನ್ ಆಫ್ ವರ್ಡ್ಸ್ ವಿಚ್ ಗಿವ್ ಎ ಮೀನಿಂಗ್ ಅಂತಾನೆ ಡೆಫಿನೇಷನ್. ಇಂಗ್ಲಿಷ್ ಅಲ್ಲಿ ಕೂಡ ಒಂದು ಮೀನಿಂಗ್ ಕೊಡ್ಬೇಕದು. ಮೀನಿಂಗ್ ಲೆಸ್ ಇಲ್ಲದೆ ಹೋದ್ರೆ ಸೆಂಟೆನ್ಸ್ ಆಗೋದಿಲ್ಲ. ಇದು ಅರ್ಥ ಇಲ್ಲದೆ ಹೋದ್ರೆ ವಾಕ್ಯ ಅಂತ ಹೇಳಕ್ ಆಗೋದಿಲ್ಲ. ಅರ್ಥ, ಒಂದು ಸರಿಯಾದ ಅರ್ಥವನ್ನು ಕೊಡುವ ಆ ಪದಗಳಿಗೆ ಇರುವ ಒಂದು ಸಂಸರ್ಗದ ವಿಶೇಷವನ್ನು ತಿಳಿಸ್ಬೇಕು. ಹೇಗೆ ಅನ್ವಯಿಸುತ್ತೆ ಶಬ್ದಗಳು ಒಂದೊಂದು ಪದಕ್ಕೂ ಇನ್ನೊಂದು ಪದಕ್ಕೂ, ಆಕಾಂಕ್ಷೆ, ಯೋಗ್ಯತಾ, ಆಸಕ್ತಿ ಇದೆಲ್ಲ ಇರ್ಬೇಕಾದ್ರು. ಇದೆಲ್ಲ ಇದ್ರೆ ಒಂದು ವಾಕ್ಯ ಅಂತ ಹೇಳಲ್ಪಡುತ್ತೆ. ಆ ವಾಕ್ಯವು ವಾಕ್ಯ ಅಂತ ಯಾವುದು ಹೇಳಲ್ಪಡುತ್ತೋ ಅಂತಹ ವಾಕ್ಯವು ಅದರ ಉಚ್ಚಾರಣ ಕ್ರಮ ಅಂದ್ರೆ ಯಾವ ಒಂದು ಕ್ರಮದಲ್ಲಿ ಉಚ್ಚಾರಣೆ ಮಾಡ್ತೀವೋ ಈ ಶಬ್ದಗಳನ್ನೆಲ್ಲ, ಯತ್ರ ಪುರುಷ ಬುದ್ಧಿಪೂರ್ವಕಃ, ವಾಕ್ಯವನ್ನ ಒಂದು ಕೆಲವು ಪದಗಳಿಂದ ಒಂದು ವಾಕ್ಯ ರಚನೆ ಮಾಡ್ತೀವಿ. ಆ ವಾಕ್ಯ ರಚನೆಯು ಪುರುಷ ಬುದ್ಧಿ ಮೂಲಕವಾಗಿ ಮಾಡಲ್ಪಟ್ಟಿದ್ರೆ ಅದು ಪೌರುಷೇಯ ಅಂತ ಹೇಳಲ್ಪಡುತ್ತೆ. ತೇ ಪೌರುಷೇಯ ಶಬ್ದಾ ಇತಿ ಉಚ್ಯಂತೆ. ಈ ವಾಕ್ಯ ರಚನೆ ಶಬ್ದಗಳ ಒಂದು ಕ್ರಮ ಪುರುಷ ಬುದ್ಧಿ ಮೂಲಕವಾಗಿದ್ದರೆ ಅದು ಪೌರುಷೇಯ ಇತ್ಯುಚ್ಯಂತೆ. ಶಬ್ದಾ ಪೌರುಷೇಯ ಇತಿ ಉಚ್ಯಂತೆ. ಯತ್ರ ತು ಉಚ್ಚಾರಣ ಕ್ರಮ ಪೂರ್ವ ಉಚ್ಚಾರಣ ಕ್ರಮಜನಿತ ಸಂಸ್ಕಾರ ಪೂರ್ವಕಃ. ಇದುವೇ ವೇದಗಳಿಗೆ ಲಕ್ಷಣ.
ಸರ್ವದಾ ಅಪೌರುಷೇಯ ತೇ ಚ ವೇದಾಹ ಇತಿ ಉಚ್ಯಂತೆ. ಸಾಮಾನ್ಯವಾದಕ್ಕೂ ವೇದಕ್ಕೂ ಪೌರುಷೇಯಕ್ಕೂ ಅಪೌರುಷೇಯಕ್ಕೂ ಇದೇ ವ್ಯತ್ಯಾಸ. ವೇದದಲ್ಲಿ ಹೇಗೆ ಅಂತ ಹೇಳಿದ್ರೆ ಪೂರ್ವ ಉಚ್ಚಾರಣ ಕ್ರಮಜನಿತ ಸಂಸ್ಕಾರ ಪೂರ್ವಕ, ಇದೇ ಕ್ರಮದಲ್ಲಿ ನಾ ಈ ಮಂತ್ರವನ್ನೇ ಹೇಳಬೇಕು ಅನ್ನೋದು ನನಗೆ ಹೇಗೆ ತಿಳಿಯಿತು ಅಂದ್ರೆ, ನಮ್ಮ ಆಚಾರ್ಯರು ಆ ಕ್ರಮದಲ್ಲಿ ನನಗೆ ಉಪದೇಶ ಮಾಡಿದ್ದಾರೆ. ಆ ಕ್ರಮವನ್ನು ನಾನು ಅವರಿಂದ ಕೇಳಿದ ಮೇಲೆ ಅದರಲ್ಲಿ ನನಗೆ ಒಂದು ಸಂಸ್ಕಾರ ಉಂಟಾಗುತ್ತೆ. ಈ ಕ್ರಮದಲ್ಲಿ ಈ ಮಂತ್ರವನ್ನು ಹೇಳಬೇಕು, ಈ ಪದಗಳನ್ನ ಈ ಕ್ರಮದಲ್ಲಿ ಹೇಳಬೇಕು, ಒಂದು ಸಂಸ್ಕಾರ ಉಂಟಾಗುತ್ತೆ. ಆ ಸಂಸ್ಕಾರದ ಒಂದು ಜ್ಞಾನದಿಂದ ಮತ್ತೆ ಆ ಮಂತ್ರವನ್ನ ಅದೇ ಕ್ರಮದಲ್ಲಿ ಅದೇ ಪದಗಳನ್ನ ಉಚ್ಚಾರಣೆ ಮಾಡ್ತೀನಿ ನಾನು. ಮತ್ತೆ ನಾನು ಇನ್ನೊಬ್ಬರಿಗೆ ಅದೇ ಕ್ರಮದಲ್ಲಿ ಹೇಳ್ಕೊಡ್ತೀನಿ. ಅವರು ಅದೇ ರೀತಿಯಲ್ಲೇ ಅವರಿಗೆ ಒಂದು ಸಂಸ್ಕಾರ ಏರ್ಪಡುತ್ತೆ. ಅದರಿಂದ ಅದರ ಜ್ಞಾಪಕ ಸಂಸ್ಕಾರ ಅಂದ್ರೆ ಸ್ಮೃತಿ, ಒಂದು ಹಿಂದಿನ ಪೂರ್ವಾನುಭೂತವಾದದ್ದು. ಹಿಂದೆ ಆಚಾರ್ಯರು ಹೇಳಿದಾಗ ನಮ್ಗೆ ಈ ಕ್ರಮ ಅನ್ನೋದು ಜ್ಞಾನದಲ್ಲಿ ಉಂಟಾಗುತ್ತೆ. ಅದೇ ಕ್ರಮದಲ್ಲಿ ನಾನು ಉಚ್ಚಾರಣೆ ಮಾಡ್ತೀನಿ, ಅದೇ ಕ್ರಮದಲ್ಲಿ ಶಿಷ್ಯರು ಉಚ್ಚಾರಣೆ, ಅದರಿಂದ ಅವ್ರ ಶಿಷ್ಯರು ಹೀಗೆ ಎಂದೆಂದಿಗೂ ಇದೇ ರೀತಿ ಬರ್ತಾ ಇದೆ. ಈ ಸಂಸ್ಕಾರದಿಂದ ಪೂರ್ವ ಉಚ್ಚಾರಣದಿಂದ ಉಂಟಾದಂತಹ ಒಂದು ಸಂಸ್ಕಾರದಿಂದ ನಾವು ಅದೇ ಕ್ರಮದಲ್ಲಿ ಉಚ್ಚಾರಣೆ ಮಾಡೋದು ಏನಿದೆಯೋ, ಎಂದೆಂದಿಗೂ ಹೀಗೆ ಬರ್ತಾ ಇದೆಯೋ, ಅದುವೇ ಅಪೌರುಷೇಯ ಅಂತ ಹೇಳ್ಬೋದು. ಪುರುಷ ಬುದ್ಧಿ ಮೂಲಕವಲ್ಲ ಇದು. ಈ ಕ್ರಮವು ಒಬ್ಬ ಪುರುಷನು ರಚನೆ ಮಾಡಿ ಉಪದೇಶ ಮಾಡಿದ್ದಲ್ಲ, ಹಿಂದಿನ ಆಚಾರ್ಯರು ಉಪದೇಶ ಮಾಡಿದ ಸಂಸ್ಕಾರದಿಂದ ಬಂದಿರೋಂತ, ಅದುವೇ ಅಪೌರುಷೇಯ ಅಂತ ಹೇಳ್ಬೋದು. ಹಾಗಾದ್ರೆ ಮೊದಲು ಯಾರು ಉಪದೇಶ ಮಾಡಿದ್ರು ಅಂದ್ರೆ ಪರಮಾತ್ಮನ ಉಪದೇಶ ಮಾಡಿದ್ರು. ಅವನಿಗೆ ಯಾರು ಉಪದೇಶ ಮಾಡಿದ್ರು? ಅವನಿಗೆ ಯಾರು ಉಪದೇಶ ಮಾಡಿಲ್ಲ. ಅವನ ಜ್ಞಾನದಲ್ಲಿ ನಿತ್ಯವಾಗಿ ಇತ್ತು ಅದು. ವೇದವು ನಿತ್ಯವಾಗಿ ಪರಮಾತ್ಮನಿಗೆ ಅವನ ಜ್ಞಾನದಲ್ಲಿ ಎಂದೆಂದಿಗೂ ಇದೆ. ಅದನ್ನ ಅದೇ ಕ್ರಮದಲ್ಲಿ ಅವನಿಗೆ ಒಬ್ರು ಹೇಳಿಕೊಟ್ಟು ಸಂಸ್ಕಾರ ಬಂದು ಅವನು ಮಾಡ್ಬೇಕಾಗಿಲ್ಲ. ಉಚ್ಚಾರಣೆ ಮಾಡೋದ ಕ್ರಮ ಅವನಿಗೆ ನಿತ್ಯವಾದ ಜ್ಞಾನ, ನಿತ್ಯವಾಗಿದೆ ವೇದಗಳು. ಅವನ ಕ್ರಮ, ಆ ಕ್ರಮ ವಿಶೇಷವು ಪರಮಾತ್ಮನ ಜ್ಞಾನದಲ್ಲಿ ನಿತ್ಯವಾಗಿದೆ. ಅವನಿಗೆ ಇನ್ನೊಬ್ರು ಅಧ್ಯಯನ ಮಾಡಿಸಿ ಹೇಳಬೇಕಾಗಿಲ್ಲ. ಪರಮಾತ್ಮನಿಂದ ಮುಂದೆ ಎಲ್ಲರಿಗೂ ಕೂಡ ಆಚಾರ್ಯರ ಮೂಲಕವೇ ಅವರ ಉಚ್ಚಾರಣೆಯನ್ನ ಅನುಚ್ಚಾರಣೆ ನಾವು ರಿಪೀಟ್ ಮಾಡೋದು, ಅದರ ಮೂಲಕವೇ ಒಂದು ಸಂಸ್ಕಾರ ಉಂಟಾಗಿ ಅದೇ ಕ್ರಮದಲ್ಲಿ ಎಂದಿಗೂ ಉಚ್ಚಾರಣೆ ಮಾಡಲ್ಪಡ್ತಾ ಇದೆ. ಇದುವೇ ವೇದದ ಅಪೌರುಷೇಯತ್ವ ಅಂತ ಇದಕ್ಕೆ ಹೇಳಲ್ಪಡುತ್ತೆ ಎಂದು ಹೇಳುದು. ಸರ್ವಶಬ್ದಾನಾಂ ಬೋಧಕತ್ವ ಶಕ್ತಿ ಸ್ವಾಭಾವಿಕಿ ಚೇತೆ. ಎಲ್ಲಾ ಶಬ್ದಗಳು ಬೋಧಕತ್ವ ಶಕ್ತಿ ಸ್ವಾಭಾವಿಕವಾಯ್ತಾರೆ. ಲೌಕಿಕ ವೈದಿಕ ವಿಭಾಗ ಕಥಂ ಅಂತ ಹೇಳುದು. ವೈದಿಕ ಶಬ್ದಗಳು ಇದು ಲೌಕಿಕ ಶಬ್ದಗಳು ಅಂತ ಹೇಳಲಿಕ್ಕೆ ಸಾಧ್ಯ ಹೇಳಿದ್ರೆ, ಮಹಾಭಾರತವು ಪೌರುಷೇಯ, ವೇದವು ಅಪೌರುಷೇಯ. ಇದಕ್ಕೂ ಸ್ವಾಭಾವಿಕವಾದ ಶಕ್ತಿ ಇದೆ, ಬೋಧಕತ್ವ ಶಕ್ತಿ, ಅದಕ್ಕೂ ಬೋಧಕತ್ವ ಶಕ್ತಿ ಇದೆ. ಇದ್ಯಾಕೆ ಲೌಕಿಕ ಅಂತೀರಾ, ಅದ್ಯಾಕೆ ವೈದಿಕ ಅಂತಿದ್ದೀರಾ? ಪೌರುಷೇಯ ಅಪೌರುಷೇಯ ಹೇಗೆ ಹೇಳ್ತೀರಾ? ಮಹಾಭಾರತವು ಪುರುಷ ಬುದ್ಧಿ ಮೂಲವಾದದ್ದು. ವ್ಯಾಸರು ರಚನೆ ಮಾಡಿದ್ದಾರೆ ಅದನ್ನ. ಅವರು ಅದನ್ನ ಆ ಕ್ರಮಗಳನ್ನೆಲ್ಲ ಜೋಡಿಸಿರೋರು ಅವರು. ಅದನ್ನ ಕ್ರಮ ಜೋಡಿಸಿ ನಮ್ಗೆ ಉಪದೇಶ ಮಾಡಿರುವಂತ ಅವರು. ಆದ್ದರಿಂದ ಹಾಗೆ ಹೇಳಲ್ಪಡುತ್ತೆ. ರಾಮಾಯಣ ಇದು ಎಲ್ಲವೂ ಕೂಡ ಹಾಗೆ ಗ್ರಂಥಗಳು. ವೇದವನ್ನ ಯಾರು ಆ ರೀತಿ ರಚನೆ ಮಾಡಿ ಉಪದೇಶ ಮಾಡಿಲ್ಲ. ಎಂದೆಂದಿಗೂ ಹಾಗೆಯೇ ಇದೆ ಅದು. ಅದು ಹಿಂದಿನ ಆಚಾರ್ಯರ ಉಚ್ಚಾರಣೆ ಮೂಲಕವೇ ಶಿಷ್ಯರ ಉಚ್ಚಾರಣೆ ಮಾಡಿ ಅದೇ ಕ್ರಮದಲ್ಲಿ ಆ ಸಂಸ್ಕಾರದ ಮೂಲಕವೇ ಎಂದೆಂದಿಗೂ ಉಚ್ಚಾರಣೆ ಮಾಡ್ತಾ ಇರೋದ್ರಿಂದ ಇದು ಪೂರ್ವ ಉಚ್ಚಾರಣ ಕ್ರಮದಲ್ಲಿ ಸಂಸ್ಕಾರ ಪೂರ್ವಕಃ ಉಚ್ಚಾರಣ ಕ್ರಮ, ಅದುವೇ ಅಪೌರುಷೇಯತ್ವ ಅಂತ ಹೇಳಲ್ಪಡುತ್ತೆ. ಯಸ್ಯ ವಿಶ್ವಸಿತಂ ವೇದ ಅಂತಾನು ಹೇಳ್ತಾರಲ್ವಾ? ಹೌದು, ಅವನು ಉಸಿರೇ ಅಂತ ಹೇಳಿ ಅಂದ್ರೆ ಪ್ರತಿ ಅವನು ಉಪದೇಶ ಮಾಡಿದ್ದು ಅಂತ ಅರ್ಥ. ಯಸ್ಯ ನಿಶ್ವಸಿತಂ ವೇದ, ನಿಶ್ವಸಿತಂ ವೇದ ವಿಶ್ವಾಸ ಅಂತ ಹೇಳಿ ಅವನು ಅಂದ್ರೆ ಪರಮಾತ್ಮನು ಉಪದೇಶ ಮಾಡಿದ್ದು ಅಂತ ಅರ್ಥ. ಅದನ್ನ ಮುಂದೆ ಇನ್ನು ಇದನ್ನ ವಿಚಾರ ಮಾಡ್ತಾರೆ. ವೇದದ ಪೌರುಷೇಯತ್ವದಲ್ಲಿ ಕೆಲವು ವಿಷಯಗಳು ಅನುಪೂರ್ವಿ ಅಂತ ಹೇಳಿದ್ರೇನು, ಇದೆಲ್ಲವೂ ಕೂಡ ಸ್ವಲ್ಪ ವಿಚಾರ ಮಾಡ್ತಾರೆ ಮುಂದೆ. ಅದನ್ನ ಮುಂದುವರೆದು ಇದು ವೇದದ ಪ್ರಾಮಾಣ್ಯವನ್ನು ಇಲ್ಲಿ ಸಂಗ್ರಹವಾಗಿ ಹೇಳ್ತಿರುವಂತಹದ್ದು. ಬ್ರಹ್ಮಸೂತ್ರದಲ್ಲಿ 3 ಸೂತ್ರಗಳಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಬಾದರಾಯಣರು ಕೂಡ ಬೇರೆ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಇದೆಲ್ಲ ವಿಚಾರ ಮಾಡಲ್ಪಟ್ಟಿದೆ. ಪೂರ್ವ ಮೀಮಾಂಸಾ ಸೂತ್ರಗಳಿಗೆ ವೇದಾಂತ ದೇಶಿಕರು ಶೇಶ್ವರ ಮೀಮಾಂಸಾ ಅಂತ ಗ್ರಂಥ ಬರ್ತಿದೆ. ಅದರಲ್ಲಿ ವೇದ ಪ್ರಾಮಾಣ್ಯದ ವಿಷಯದ ಎಲ್ಲಾ ಸೂತ್ರಗಳನ್ನು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಮುಂದುವರಿಸೋಣ ಇದನ್ನು ಅಂತ ಹೇಳಿ ಇದಕ್ಕೆ ನಿಲ್ಲಿಸ್ಕೊಂಡು ಮಾಹಿತಿ ಜಾಣ ವಿಷಯ.
नित्यमच्युतपदाम्बुजे व्यामोहतस्तरितराणि पुनः मेने स्मृतिरोर्भगवतो सुरेतविन्दो श्रीकृष्ण